ನಮಸ್ತೆ. ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಇವತ್ತೊಂದು ಬಹಳ ವಿಶೇಷವಾದಂತ ಮತ್ತು ಅದ್ಭುತವಾದಂತ ಒಂದು ವ್ಯಕ್ತಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅವರ ಹೆಸರು PS ವೆಂಕಟರಮಣನ್ ಅಂತ. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸುಮಾರು 40-48 ವರ್ಷ LIC ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ಕೊಂಡಿದ್ದು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. 1 ಕೋಟಿ ಪ್ರೀಮಿಯಂ ಆಗ್ಬೋದು, ಒಂದೇ ಪಾಲಿಸಿಲಿ MDRT ಕಂಪ್ಲೀಟ್ ಮಾಡಿರುವಂತದ್ದಾಗ್ಬೋದು. ಬರ್ತಾರಂತ ಪ್ರೀಮಿಯಂ ಏನಿದೆ, ಸಾಕಷ್ಟು NRI ಬಿಸ್ನೆಸ್ ಬರ್ತಿದೆ. ಕೋಟಿಗಟ್ಟಲೆ ಪ್ರೀಮಿಯಂ ತರುವಂತ ಸಾಮರ್ಥ್ಯ ಇದು. ಅಷ್ಟು ಪ್ರೀಮಿಯಂ ನ ತರ್ತಿದ್ದಾರೆ. ಈಗಷ್ಟೇ ರೀಸೆಂಟ್ ಆಗಿ ಫಾರಿನ್ ಟ್ರಿಪ್ ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿರುವಂತ PS ವೆಂಕಟರಮಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಅನುಭವ ಏನಿತ್ತು, ಸೊ ಈ ಸುಮಾರು ವರ್ಷಗಳ ಜರ್ನಿ ಏನಿದೆ LIC ಆಫ್ ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ MDRT ಕಂಪ್ಲೀಟ್ ಮಾಡ್ಕೊಂಡು ಸುಮಾರು 15 ವರ್ಷದಷ್ಟು ಕಂಟಿನ್ಯೂಸ್ ಆಗಿ MDRT ಮಾಡಿದ್ದಾರೆ. ಅವರ ಜರ್ನಿ ಏನಿದೆ, ಅವರ ಅನುಭವ ಏನಿದೆ, ಅದನ್ನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಕೊಡ್ತಿದ್ದಾರೆ. ಅವರನ್ನ ಜರ್ನಿನ ಅರ್ಥ ಮಾಡ್ಕೊಂಡು ನಿಮ್ಮ ಗುರಿ ಏನಿದೆ ಆ ಗುರಿನ ನೀವು ನಿರ್ಧಾರ ಮಾಡ್ಕೊಳ್ಳೋದ್ರ ಜೊತೆಲಿ ಖಂಡಿತವಾಗ್ಲೂ ನೀವು ಕೂಡ ವೆಂಕಟರಮಣನ್ ಸರ್ ಏನಿದ್ದಾರೆ ಅವರ ಗುರಿ ಏನಿದೆ ಆ ಗುರಿಗಿಂತ ಹೆಚ್ಚಿನ ಗುರಿನ ಇಟ್ಕೊಂಡು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಖಂಡಿತವಾಗ್ಲೂ ವಿಡಿಯೋ ಕಾಲ್ ನಿಮ್ಗೆ ಬಂದೇ ಬಂದಿರುತ್ತೆ. ಅದನ್ನು ಕೂಡ ಅಚೀವ್ ಮಾಡ್ಲಿಕ್ಕೆ ಸಾಕಷ್ಟು ಟಿಪ್ಸ್ ನ ಕೊಡ್ಲಿಕ್ಕೆ ಇವತ್ತು ಹೊಡ್ತಿದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್. ನಮಸ್ಕಾರ ಗುರು. ಸ್ವಾಗತ ನಮಸ್ಕಾರ. ಸರ್. ಆದಷ್ಟು ಯಾವಾಗ್ಲೂ ಬಿಸಿ ಇರ್ತೀರಾ ಅಂತ ಗೊತ್ತು ನನ್ಗೆ. ರೀಸೆಂಟ್ ಆಗಿ ಒಂದು 6 ರಿಂದ 8 ತಿಂಗಳು ಸುಮಾರು 4-5 ಕಂಟ್ರಿ ವಿಸಿಟ್ ಮಾಡಿದಿರ ಅಂತ ಅನ್ಕೊಂಡಿದೀನಿ. ಅದರ ಇನ್ಫಾರ್ಮೇಶನ್ ಕೂಡ ಸಿಕ್ತು ನನಗೆ. ಈ ವಿಡಿಯೋ ಏನಿದೆ, ಈ ಇಂಟರ್ವ್ಯೂ ಏನಿದೆ, ಸುಮಾರು 6 ತಿಂಗಳು ಮುಂಚೆನೆ ಆಗ್ಬೇಕಾಗಿತ್ತು. ಓಕೆ. ನೀವಿದ್ದಂತ ಬಿಸಿ ಶೆಡ್ಯೂಲ್ ಅಲ್ಲಿ ಅದಕ್ಕೆ ವ್ಯವಸ್ಥೆ ಆಗ್ಲಿಲ್ಲ. ಕೊನೆಗ್ಲು ಈಗ್ಲಾದ್ರೂ ಟೈಮ್ ಮಾಡ್ಕೊಡ್ರಿ ಅಂತ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೊದಲನೇದಾಗಿ ನಾವು LIC ಆಫ್ ಇಂಡಿಯಾಗೆ ಹೇಗ್ ಬಂದ್ರಿ, ತಮ್ಮ ಕಿರು ಪರಿಚಯ ಜೊತೆಗೆ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ. ಆ, ಗುರು, ನನ್ನ ಹೆಸರು ವೆಂಕಟರಾಮನ್, ಎಲ್ರಿಗೂ ಗೊತ್ತಿರ್ಬೋದು. ಆ್ಯಕ್ಚುಲಿ ನಾನು ಕೇರಳದವನು. ಓಕೆ. ಬ್ಯಾಂಗ್ಳೂರ್ಗೆ 1978ಗೆ ಬಂದೆ. ಹ್ಮ್ ಹ್ಮ್. ಬಂದು ಆಲ್ಮೋಸ್ಟ್ 46-48 ಇಯರ್ಸ್ ಆಗಿದೆ. ಓಕೆ. ಬಟ್ ನಾನು ಫಸ್ಟ್ ಬಂದಿದ್ದ ಕೂಡಲೇ ನಾನು ಗಾಡ್ರೇಜ್ ಅಂಡ್ ಬಾಯ್ಸಲ್ಲಿ ಕೆಲಸ ಮಾಡ್ತಿದ್ದೆ, ರೆಫ್ರಿಜರೇಷನ್ ಏರ್ ಕಂಡೀಷನ್ ಟೆಕ್ನಿಷಿಯನ್ ಆಗಿ. ಓಕೆ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ. ಓಕೆ. ಹೌದು. ಮೊದಲು ವೋಲ್ಟಾಸು, ಆಮೇಲೆ ಗಾಡ್ರೇಜ್ ಅಲ್ಲಿ. ಓಕೆ ವೋಲ್ಟಾಸ್ ಸರ್. ಅಲ್ಲಿ ಅಪ್ರೆಂಟಿಸ್ ಆಗಿದ್ದೆ, ಮತ್ತೆ ಗಾಡ್ರೇಜ್ ಅಲ್ಲಿ ಅಪಾಯಿಂಟ್ ಆಗಿ ಮಾಡ್ತಿದ್ದೆ. ಅದು ಸುಮಾರು ಒಂದು 26 ವರ್ಷ ಕೆಲಸ ಮಾಡಿದ್ದೆ ಅದರಲ್ಲಿ. ಐ ಓ. ವಾಸ್ ಅ ಚೀಫ್ ಮೆಕ್ಯಾನಿಕ್ ಓವರ್ ದರ್. ಓಕೆ. ಆಮೇಲೆ ಸೈಮಲ್ಟೇನಿಯಸ್ ಆಗಿ ನಾವು ರೆಫ್ರಿಜರೇಷನ್ ಏರ್ ಕಂಡೀಷನ್ ಸರ್ವಿಸ್ ಸೆಂಟರ್ ಮಲ್ಲೇಶ್ವರಂ ಅಲ್ಲಿ ಹಾ. ಮಾಡ್ಕೊಂಡಿದ್ದೀವಿ. ಅದೊಂದು 28 ವರ್ಷ ನಡೆಸಿದ್ದೀವಿ. ಓಕೆ. ಓಕೆ. ಮತ್ತೆ ಆವಾಗ ಯಾರೋ ನಮ್ಮ ಪರಿಚಿತವರು, ನಮ್ಮ ರಿಲೇಷನ್ ಒಬ್ಬರು, ವೈ ಕ್ಯಾನ್ ಯು ಟೇಕ್ LIC ಏಜೆನ್ಸಿಯಿಂದ ಕೇಳಿ ಬಂದರು. ಓಕೆ. ಸೊ ಓಕೆ, ಐ ಸೆಡ್ ಐ ವಾಸ್ ಡೂಯಿಂಗ್ ಪಿಯರ್ಲೆಸ್ ಜನರಲ್ ಇನ್ಶೂರೆನ್ಸ್ ಇಂದ. ಓ, ಸೊ ಆಲ್ರೆಡಿ ಅದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಅಲ್ಲಿ ಇದ್ರಿ, ನೆಟ್ವರ್ಕ್ ಸಿಸ್ಟಮ್ ಅಲ್ಲಿ. ಅವಾಗ ದಿನ ಒಂದು ಪಾಲಿಸಿ ತರ್ತಾ ಇದ್ದೆ ಪಿಯರ್ಲೆಸ್ ಜನರಲ್ ಇನ್ಶೂರೆನ್ಸ್ ಅಲ್ಲಿ. ಓಕೆ, ಗುಡ್. ಹ್ಮ್. ಸೊ ಸೊ ಅದರೊಂದು ಟಚ್ ಇತ್ತು. ಸೊ ಅವರು ಹೇಳಿದರು, ಸರಿ ಶುರು ಮಾಡಿದ್ರು. ಅವರೇ ಎಲ್ಲ ಹಣ ಎಲ್ಲ ಕಟ್ಬಿಟ್ಟು ಎಲ್ಲ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ನನಗೆ ಅಲ್ಲಿ ಆ ಬ್ರಾಂಚಿಗೆ ಜಾಯಿನ್ ಮಾಡೋಕ್ಕಾಗಲಿಲ್ಲ, ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಹ್ಮ್ ಹ್ಮ್. ದೆನ್ ಆಟೋಮೆಟಿಕ್ ಆಗಿ ಐ ಕೇಮ್ ಟು MG Road ಆ್ಯಂಡ್ ಐ ಆಮ್ ಅಂಡರ್ ಪದ್ಮಾ DO. ಓಕೆ, KN ಪದ್ಮಾ ಓಕೆ. ಮೇಡಮ್. ಹೌದು. ಈಗ ಓಕೆ ಲಾಸ್ಟ್ ಸರ್, ನಾನು ಟ್ವೆಂಟಿ ನೆಸ್ಲಿ ಸಿಕ್ಸ್ ಅವರು ಇಯರ್ಸ್ ಅಂತ ಐ ಆಮ್ ಬಿಸ್ನೆಸ್ ಡೂಯಿಂಗ್ ಅಸೋಸಿಯೇಟ್ LIC ಅಲ್ವಾ? ಏಜೆನ್ಸಿ. ಹಾ. ಓಕೆ. ಓಕೆ, ಒಂದು 10-15 ವರ್ಷ ನಾನು ಕಂಟಿನ್ಯೂಸ್ ಆಗಿ MDRT ಆಗಿದ್ದೀನಿ. ರೈಟ್. ಈಗಲೂ ಆಗ್ತಾ ಇದ್ದೀನಿ. ಹಾ And ಸರ್. I am very, very happy that I am an LIC agent, and I wish everyone to be an LIC agent and do very good business. ಓಕೆ, ರೈಟ್ ಸರ್. ಸೊ And ಆಕ್ಚುಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಆಮೇಲೆ ನೀವೇ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಸೊ ನೆಟ್ವರ್ಕ್ ಪಬ್ಲಿಕ್ ಮಧ್ಯೆ ಇದ್ದೀರಿ, ಪಬ್ಲಿಕ್ ಮಧ್ಯೆ ಆಲ್ರೆಡಿ ಒಂದು ಪ್ರೊಫೆಷನಲ್ ಇದ್ದೀರಿ ಅಂತ ಗೊತ್ತಾಗಿ ಪಿಯರ್ಲೆಸ್ ಅಥವಾ ಬೇರೆ ಯಾವುದೋ ಒಂದು ಮಾರ್ಕೆಟಿಂಗ್ ಕಂಪ್ನಿ ಜಾಯಿನ್ ಮಾಡ್ಕೊಂಡು ಆಮೇಲೆ LIC ಆಫ್ ಇಂಡಿಯಾಗೆ ನೀವು ಮೂರನೇ ವ್ಯಕ್ತಿ ಮುಖಾಂತರ ಪರಿಚಯ ಆಗಿ KN ಪದ್ಮಾ ಮೇಡಮ್ ಅವರ ಅಂಡರ್ ಅಲ್ಲಿ ಏಜೆಂಟ್ ಆಗಿ ಜಾಯ್ನ್ ಆಗಿದ್ದೀರಾ. KN ಪದ್ಮಾ ಮೇಡಮ್ ಅವರು ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಕೂಡ ಹೌದು. ಹೌದು. ಬಿಸ್ನೆಸ್ ಅಸೋಸಿಯೇಟ್ ಅವರು. ಸೊ ನಂಬರ್ 1 ಡೆವಲಪ್ಮೆಂಟ್ ಆಫೀಸರ್ ಅಂತ ಎಲ್ರಿಗೂ ಗೊತ್ತಿದೆ. ಅವರ ಪರ್ಫಾರ್ಮೆನ್ಸ್ ಏನು ಅಂತ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಕೂಡ ಬರುತ್ತೆ. ಸೊ ಲಕ್ಕಿ ಅನ್ನೋದಾದ್ರೆ, ನೀವು ಇಷ್ಟು ಹ್ಯಾಪಿ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಕೂಡ 100ಕ್ಕೆ 100ರಷ್ಟು ಕಾರಣರಾಗಿರ್ತಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಂಬರ್ 1 ಆಲ್ರೆಡಿ ಆಗಿರೋದ್ರಿಂದ ಅವರ ಮೋಟಿವೇಶನ್, ಟ್ರೈನಿಂಗ್, ಇನ್ಸ್ಪಿರೇಷನ್ ಇದೆಲ್ಲದರ ಮುಖಾಂತರ ನೀವು ಹ್ಯಾಪಿ ಇದೀರ ಅಂತ ಅನ್ಕೊಳ್ತೀನಿ ಸರ್. ಎಸ್ ಸರ್. ಎಸ್ ಗುರು. ಎಸ್. 10 ರಿಂದ 15 ವರ್ಷ MDRT ಅಂತಿದ್ದೀರಾ. ಖಚಿತವಾಗಿ ಹೇಳೋದಂದ್ರೆ 15 ವರ್ಷ MDRT ಆಗಿದೆ ಅನ್ಕೊಳ್ತೀನಿ ನಾನು ನಿಮ್ದು. ಹೌದು. ಹೌದು. ಏನ್ ಅನ್ಸುತ್ತೆ ಸರ್ ನಿಮ್ಗೆ, MDRT ಯಾಕೆ ಮಾಡ್ಬೇಕು ಒಬ್ಬ LIC ಏಜೆಂಟ್?
ಯಾಕೆ ಮಾಡಬೇಕಂದ್ರೆ ಸಿ ವೇ ಬ್ಯಾಕ್ ಇನ್ ನಮ್ದು ಸ್ಟೋರಿ ಹೇಗಿದ್ರೆ ವೇ ಬ್ಯಾಕ್ ಇನ್ 2001, ಹಾ. ಸಾರಿ 2011 ಇಂದ ಶುರುವಾಗಿರೋದು ನಮ್ಮ ಜರ್ನಿ. ಓಕೆ. ವಿ ಹ್ಯಾಡ್ ಫಾರ್ಮ್ಡ್ all seven team, including you, ಎಸ್. like Sanal Kumar, Vikram Singh, Ramchandra, ಪರಮೇಶ್ವರ್. and Gurulingaya yourself, and ವಿಷ್ಣುಮೂರ್ತಿ. Vishnumurti, Nanu, ಎಸ್. Paramesh. ವೆಂಕಟರಮಣನ್. So, ಇತರ all seven team ಮಾಡಿಕೊಂಡು we have started our journey discussing every week and every month also to different places, and we have actually we have worked hard. All of us has worked very hard. ನೈಟ್ 11 ಗಂಟೆ ಬರೋದು, 12 ಗಂಟೆ ಬರೋದು. ವಿ ಹ್ಯಾವ್ ಪುಟ್ ಸ್ಟಾಲ್ಸ್, ವಿ ಹ್ಯಾವ್ ಡೋರ್ ಟು ಡೋರ್ ಕ್ಯಾನ್ವಾಸಿಂಗ್ ಮಾಡಿದ್ದೀವಿ, ಸ್ಟ್ರೀಟ್ ಬೈ ಸ್ಟ್ರೀಟ್ ಕ್ಯಾನ್ವಾಸಿಂಗ್ ಮಾಡಿದ್ದೀವಿ. ಎಲ್ಲ ಮಾಡಿದ್ದಕ್ಕೆ ಬೆಂಗಳೂರಲ್ಲಿರುವಂತ ಯಾವ ಫುಟ್ಪಾತ್ ಬಿಟ್ಟಿಲ್ಲ ನಮ್ಮನ್ನ. ಇಲ್ಲ ಇಲ್ಲ ಯಾವ ಕೆಲಸ, ಈವನ್ ಪೇಪರ್ದಲ್ಲಿ ನಮ್ದು ಬ್ರೋಚರ್ಸ್ ಡಿಸ್ಟ್ರಿಬ್ಯೂಷನ್ ಒಂದು ಮಾಡಿದ್ದೀವಿ, ಆಗಿದೆ. ಪೋಸ್ಟಲ್ ಕಳಿಸಿದ್ದೀವಿ. ಹೌದು. ಸೊ ಯಾವುದು ಮಾಡಿಲ್ಲ ಅಂತ ಕೇಳಿ ಯಾವುದು ಮಾಡದೇ ಇಲ್ಲ, ಎಲ್ಲ ಮಾಡಿದ್ದೀವಿ. ಗೋಲ್ಡ್ ಕ್ಯಾನ್ವಾಸಿಂಗ್ ಆಗಿದೆ, ಎಸ್, ಸ್ಟಾಲಿನ್ ಮಾಲ್ ಆಕ್ಟಿವಿಟೀಸ್ ಆಗಿದೆ, ಹೌದು, 20 ಸ್ಟಾಲ್ಸ್ ಹಾಕಿದೀವಿ. ಎಷ್ಟೋ ಸಲ ಪೊಲೀಸರು ಓಡಿಸ್ಕೊಂಡ್ ಬಂದಿದ್ದಾರೆ. ಓಡಿಸ್ಕೊಂಬ ಮಳೆ ಬರ್ತಿದ್ರು ಕೂಡ ಪ್ರೆಸೆಂಟೇಶನ್ ಕೊಡೋದು ನಿಲ್ಸ್ಲಿಲ್ಲ. ಇಲ್ಲ. ಮಳೆಗಾಲದಲ್ಲಿ ಫುಟ್ಪಾತ್ ಅಲ್ಲಿ ನಿಂತಿರ್ತೀವಿ, ಸಂಜೆ ಗಂಟ ಮಳೆ ಬರ್ತಿತ್ತು, ಆದ್ರೂ ಕೂಡ ಕಿಯೋಸ್ ತೆಗ್ದಿರ್ತಿರ್ಲಿಲ್ಲ, ಛತ್ರಿ ಇಟ್ಕೊಂಡು ಪ್ರೆಸೆಂಟೇಶನ್ ಹೌದು ಕೊಡ್ತಿದ್ರು, ಹೌದು. ಕೂಡ ಜೊತೆಗಿರ್ತಿದ್ರು. ರೈನ್ ಕೋಟ್ ಹಾಕೊಂಡು ಮಾಡಿದ್ದೀವಿ. ಎಸ್. ಸೊ ಆ ಕಷ್ಟ ಬಿತ್ತಿದ್ದಕ್ಕೆ ವಿ ಆರ್ ಎಂಜಾಯಿಂಗ್ ಅವರ್ ಲೈಫ್. ಎಸ್. ಅಂಡ್ ಸೊ ಅದೇ ಕಷ್ಟ ಓನ್ಲಿ ಬೀಳ್ದಿದ್ರೆ ಬಿಕಾಸ್ ಏನು ಆಫ್ ಎಲ್ ಐ ಸಿಗೋದಿಲ್ಲ ಸಿ. ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಅನ್ಸುತ್ತೆ. ಏನ್ ಗುರು? ಕಷ್ಟ ಬೀಳ್ದೆ ಇದ್ರೆ ಏನು ಮುಂದೆ ಏನು ಅನ್ಸ್ಕೊಂಡಿದೀವೋ ಅದನ್ನ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇಲ್ಲ ಇಲ್ಲ, ನಿದರ್ಶನ ಇದೆ. ಡೆಫಿನೆಟ್ ಆಗಿ ವಾಟ್ ಎವರ್ ನೌ ಐ ಆಮ್ ಥಿಂಕಿಂಗ್, ಐ ಆಮ್ ಏಬಲ್ ಟು ಡೂ ಇಟ್. ಎಸ್. ನೆಕ್ಸ್ಟ್ ಮೂಮೆಂಟ್ ಐ ಆಮ್ ಏಬಲ್ ಟು ಡೂ ಇಟ್ ಬಿಕಾಸ್ ಆಫ್ ಮನಿ ಪವರ್ ಅಂಡ್ ಹೆಲ್ತ್. ಎಸ್. ಮನಿ ಪವರ್ ಇದ್ರೆ ಸಾಲದಲ್ಲಿ ಹೆಲ್ತ್ ಇರಬೇಕು. ಹೆಲ್ತ್ ಇರ್ಬೇಕು. ಯಾ ಬಹಳ ಮುಖ್ಯವಾದ ಮಾತು ಸರ್ ಇದು. ಯಾ ಹೆಲ್ತ್ ಇದ್ರೆ ಐ ಯೂಸ್ ಟು ಗೆಟ್ ಅಪ್ ಅಟ್ 4:45 ಪ್ರಿಸೈಸ್ಲಿ, ಹೌದು. and I go out at 5:45 and do badminton practice for 2 hours ಓ, ರೈಟ್. every day. So this is my health. ರೈಟ್ ಸ್ಟ್ರೆಂತ್. Today I don't have any BP. ಮೊನ್ನೆ ಕೂಡ TMT ಮಾಡ್ಕೊಂಡೆ, ನಥಿಂಗ್ ಇಸ್ ದರ್. ಗುಡ್ ಸರ್. ಮೊನ್ನೆ ಮಾಡಿಸಿದ್ದು. ನೀವು ಏಜ್ ಎಷ್ಟು ಇವಾಗ? 65? ಇಲ್ಲ, 65 ಆಗಿಲ್ಲ, 63 63. ಕಂಪ್ಲೀಟೆಡ್. 63 ವರ್ಷದಲ್ಲಿ CTMT ಮಾಡ್ಕೊಂಡು ನಾನು ಅದು ಸ್ಟ್ರೆಂತ್ಫುಲ್ ಆಗಿದ್ದೀನಿ, ಫುಲ್ ಹೆಲ್ತಿ ಆಗಿದ್ದೀನಿ ಅಂತ ಫುಲ್ ಹೇಳೋದು 10 ತುಂಬಾ ಕಷ್ಟ 10 ಈಗಿನ minutes ಕಂಪ್ಲೀಟ್ ಪರಿಸ್ಥಿತಿಯಲ್ಲಿ. ಮಾಡಿದ್ದೀನಿ. ಹಾ. ಅಂಡ್ ದೇವರ್ ಅಷ್ಟೊಂದು ಇಲ್ಲ ಸರ್, ಇವರು ಫಿಟ್. ತುಂಬಾ 8 ನಿಮಿಷ ಮಾಡಿದ ಕೂಡಲೇ ಅವ್ರು ಬಂದು ತುಂಬಾ ಫಿಟ್ ಆಗಿದ್ದೀರಾ ಸರ್, ನೀವು ಕಂಟಿನ್ಯೂ ಮಾಡಿ. ಸೊ ಐ ಕಂಪ್ಲೀಟೆಡ್ 10 minutes. ಗುಡ್ ಸರ್, ಕಂಗ್ರಾಚುಲೇಷನ್ ಸರ್. ಇದೇ ಹೆಲ್ತ್ ಹಾಗೆ ಕಂಟಿನ್ಯೂ ಆಗ್ಲಿ ನಿಮ್ಗೆ. ಥ್ಯಾಂಕ್ ಆರೋಗ್ಯ ಯು. ಭಾಗ್ಯ ಅತಿ ಯಥೇಚ್ಛವಾಗಿ ಸಿಗ್ಲಿ, ಜೊತೆಗೆ ಲಕ್ಷ್ಮಿ ಅನ್ನೋದೇನಿದೆ ಸಂಪತ್ ಕೂಡ ಜೊತೆಲಿ ಬಂದೇ ಬರುತ್ತೆ. ಆಲ್ರೆಡಿ ಹೇಳ್ತಿದ್ದೀರಾ ಸರ್. ನಿಮ್ಮ ಕೆಲವೊಂದಷ್ಟು ಸಾಧನೆಗಳ ಬಗ್ಗೆ ಹೇಳೋದಾದ್ರೆ, ನಾನ್ ತಿಳಿದಿರೋ ಹಾಗೆ ಅಂದ್ಕೊಂಡಂತ ಎಸ್, ಪ್ರೀಮಿಯಂನ, ಅಂದ್ಕೊಂಡಂತ ಕಸ್ಟಮರ್ನ ಮೀಟ್ ಮಾಡಿ ಅವ್ರ ಕಡೆಯಿಂದ ತರಬೇಕಾಗಿರುವಂತ ಪ್ರೀಮಿಯಮ್ಸ್ ನ ತರದೆ ನೀವು ಬರ್ತಿರ್ಲಿಲ್ಲ. ಇಲ್ಲ, ಹಾಗೆ ಡೆಫಿನೆಟ್ ಅಲ್ಲ. ಅಬ್ಜೆಕ್ಷನ್ಸ್ ಏನ್ ಬಂದ್ರು ಕೂಡ ಆ ಅಬ್ಜೆಕ್ಷನ್ಸ್ಗೆ ಕಸ್ಟಮರ್ ಬೇಜಾರಾಗದೆ ಇರೋ ರೀತಿಯಲ್ಲಿ ಕಸ್ಟಮರ್ ಒಪ್ಕೊಂಡು ನೀವು ಹೇಳಿದಷ್ಟು ಪ್ರೀಮಿಯಂ ನ ಕಸ್ಟಮರ್ ಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ನೀವು ಪ್ರೆಸೆಂಟೇಶನ್ ಕೊಡ್ತೀರಾ. ಅದ್ರ ಬಗ್ಗೆ ಎಸ್, ಒಂದಷ್ಟು ಹೇಳೋದಾದ್ರೆ ಬಹಳ ಹೆಲ್ಪ್ ಆಗುತ್ತೆ. ಡೆಫಿನೆಟ್. ಇದು ಇನ್ನೊಬ್ಬರಿಗೆ ಯೂಸ್ ಆಗ್ತಿದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ಖಂಡಿತವಾಗ್ಲೂ ಸರ್, ನಮ್ಮ ಯೂಟಿಲೈಸ್. ಏಜೆಂಟ್ಸ್ ಕಮ್ಯುನಿಟಿ ಏನಿದೆ ಅಕ್ರಾಸ್ ದ ಕಂಟ್ರಿ ಅಂತಾನೆ ಹೇಳ್ಬೋದು, ಸಾಕಷ್ಟು ಜನ ನೋಡ್ತಿರ್ತಾರೆ. ಇವತ್ತು ಕೂಡ ಹೊಸದಾಗಿ ಬರುತ್ತಾ ಇರೋಂಥವ್ರಿಗೆ ತುಂಬಾ ಚಾಲೆಂಜಸ್ ಇದೆ. ಸೊ ನಾವು ಎಸ್, ನೋಡಿದೀವಿ, ಮತ್ತೆ ನಿಮ್ಗೂ ಕೂಡ ಅನುಭವ ಬಂದಿರುತ್ತೆ. ಏಜೆನ್ಸಿ ತಗೊಳ್ತೀರಾ ಅಂತಂದ್ರೆ ಆಲ್ರೆಡಿ LIC ಏಜೆಂಟ್ಸ್ ಎಲ್ಲಾ ಕಡೆ ಇದಾರೆ, ಬಿಸ್ನೆಸ್ ಮಾಡ್ಲಿಕ್ಕಾಗಲ್ಲ, ಇನ್ಶೂರೆನ್ಸ್ ಮಾಡಿದಾರೆ ಅಂತ ಸಾಕಷ್ಟು ಎಕ್ಸ್ಕ್ಯೂಸಸ್ ಕೊಡ್ತಿದ್ದಾರೆ. ಆಲ್ರೆಡಿ ಹೊಸದಾಗಿ ತೀರ್ಮಾನ ತಗೊಂಡ್ ಬಂದಿರೋಂತ ಯಂಗ್ಸ್ಟರ್ಸ್ ಗೆ ಖಂಡಿತವಾಗ್ಲೂ ನಿಮ್ಮ ಮಾತುಗಳೇನಿದೆ ಒಂದು ಚಿಲುಮೆ ಅಂತಾನೆ ಹೇಳ್ಬೋದು, ಅವ್ರ ಲೈಫ್ಗೆ ಒಂದು ಗುರಿ ತೋರಿಸುತ್ತೆ. ಎಸ್. ಗುರು, ನಂದು ಹೈಯೆಸ್ಟ್ ಸಮ್ ಅಶ್ಯೂರ್ಡ್ ಆಗಿದ್ರೆ ಇಟ್ ಈಸ್ 5 crore ಟರ್ಮ್ ಇನ್ಶೂರೆನ್ಸ್. ಓಕೆ. ಅದು ಏನಂದ್ರೆ ಅವ್ರಿಗೆ ಆ ಪರ್ಟಿಕ್ಯುಲರ್ ಪರ್ಸನ್, ಹಿ ವಾಸ್ ಇನ್ ವರ್ಕಿಂಗ್ ವಿತ್ ಅಮೆಝಾನ್. ಓಕೆ. ಹಿ ಹ್ಯಾಡ್ ಸಮ್ ಹಾರ್ಟ್ ಪ್ರಾಬ್ಲಮ್ ಆಲ್ಸೋ ದಟ್ ಹಿ ಹಸ್ ಡಿಕ್ಲೇರ್ಡ್. ಓಕೆ. ಬಟ್ ಅದು ನನಗೊಂದು ಚಾಲೆಂಜ್ ಆಗಿತ್ತು, ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ.
But because of my close friend, Dr. Satish of Life Care, ಓಕೆ. so ಅವರು ನನಗೆ ಐಡಿಯಾ ಕೊಟ್ಟು, then with that way I went and I could able to complete that policy without even health extra. It is ಹೆಲ್ತ್ over ಎಕ್ಸ್ಟ್ರಾ complete ಗುಡ್. ಆಯ್ತು. ಓಕೆ. In spite of he has some heart problem which I am not remembering which it is, what it is, ಹ್ಮ್ ಹ್ಮ್ ಹ್ಮ್. but it complete ಆಯ್ತು. 5 crores, it was 5 crore term insurance. ಓಕೆ. That was my biggest sum assured policy. ಗುಡ್ ಸರ್. But again, way back, if I tell you, see, 2001, when Jeevan Sri withdrew, ಹೌದು. ನಮ್ಮ ಪದ್ಮ ಡಿಒ ಟೀಮಲ್ಲಿ ಮೈಸೆಲ್ಫ್ ಅಂಡ್ ವಿಷ್ಣುಮೂರ್ತಿ ವೇರ್ ದ ಕ್ರೋರ್ಪತಿ ಏಜೆಂಟ್. ಆವತ್ತೆಲ್ಲ ಕ್ರೋರ್ಪತಿ ಏಜೆಂಟ್ ಅಂದರೆ ನಿಮ್ದು ಸಮ್ ಅಶ್ಯೂರ್ಡ್ ಅಂದರೆ ಏಪ್ರಿಲ್ ಟು ಮಾರ್ಚ್ ಎಷ್ಟು ಪಾಲಿಸಿ ಮಾಡಿರ್ತೀರೋ ಹಾ. ಅದರಲ್ಲಿ ಸಮ್ ಅಶ್ಯೂರ್ಡ್ ಆ್ಯಡ್ ಮಾಡಿ 1 crore ಸಮ್ ಅಶ್ಯೂರ್ಡ್ ಆಗಿದ್ರೆ ಹೌದು. ದೇ ವರ್ ಕಾಲ್ಡ್ ಕ್ರೋರ್ಪತಿ ಅಂಡ್ ವಿ ವರ್ ಹಾನರ್ಡ್. ಎಸ್. ಸೊ ಸೊ ಅವಾಗ ಜೀವನ್ ಶ್ರೀ ನನಗೆ ಇವತ್ತು ಆಲ್ರೆಡಿ ಮೆಚುರಿಟೀಸ್ ಕೊಡ್ತಾ ಇದೆ. ಎಕ್ಸ್ಪೆಕ್ಟೆಡ್ ಮೆಚುರಿಟಿಗಿಂತ ಹೈಯೆಸ್ಟ್ ವೇ ಅಲ್ಲಿ ಇವತ್ತು ಮೆಚುರಿಟಿ ಅಮೌಂಟ್ ನ ಕೊಡ್ತಾ ಇದೆ. ಗ್ಯಾರಂಟಿಡ್ ರಿಟರ್ನ್, ಟ್ಯಾಕ್ಸ್ ಫ್ರೀ ರಿಟರ್ನ್, ಒನ್ ಆಫ್ ದ ಬೆಸ್ಟ್ ಪ್ಲಾನ್ ಇನ್ ದ ಇನ್ಶೂರೆನ್ಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಯಾವ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಆ ಜೀವನ್ ಶ್ರೀ ಪ್ರಾಡಕ್ಟ್ ನ ಕಾಂಪೀಟ್ ಮಾಡಿ ಅಷ್ಟು ರಿಟರ್ನ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಸಾಕಷ್ಟು ಜನ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಅಂತ ಗೊತ್ತು. Yeah, and I was fortunate to buy one Jeevan Sri that is getting matured by next year. Okay. ಗುಡ್ ಸರ್, ಗುಡ್ ಎನಫ್. Okay. So, ಅವಾಗ Vishnumurthy and myself have honored in front of other agents. ಓಕೆ ವಿ ಆರ್ ತುಂಬ ಖುಷಿ ಆಯಿತು. ಆವಾಗ ನಮ್ಮ ಡಿಒ ಹಸ್ಬೆಂಡ್ ಲಿಂಗರಾಜ್ ಹಾ. ಅವರು ಡಿಒ ಆಗಿದ್ರು. ಅವ್ರು ಬಂದು, ವೆಂಕಟರಾಮನ್, ನೀವು ಗುಡ್ ಕಂಗ್ರ್ಯಾಚುಲೇಷನ್, ಯು ಅಚೀವ್ಡ್ 1 crore ಸಮ್ ಅಶ್ಯೂರ್ಡ್ ಪಾಲಿಸಿ. ಬಟ್ ಐ ಸಜೆಸ್ಟ್ ಯು ಹ್ಯಾವ್ ಟು ಪ್ರೊಕ್ಯೂರ್ 1 crore ಒನ್ ಪಾಲಿಸಿ ವಿತ್ ಒನ್ ಕ್ಲೈಂಟ್ ಅಂತ. ಸೊ ನನಗೊಂಥರ ಇದಾಗೈತೆ ಸರ್. ಏಪ್ರಿಲಿಂದ ಮಾರ್ಚ್ವರೆಗೂ ಕಷ್ಟ ಬಿದ್ದು ಜೋಡಿಸಿ 1 crore ಮಾಡಿದ್ದೀವಲ್ಲ, ಇದೇನು ಇವರು ಇಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ, 1 crore ಸಮ್ ಅಶ್ಯೂರ್ಡ್ ಒಂದು ಪಾಲಿಸಿ ತಗೊಂಡ್ಬನ್ನಿ ಅಂತ ನನಗೊಂಥರ ಇದಾಗೋಯ್ತು. ಓಕೆ. ಆವಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಎಂಥದ್ದು ಹೌದು. ಇರಲಿಲ್ಲ. ರೆಡಿ ರೆಗ್ನರ್ ಇಟ್ಕೊಂಡು ಪ್ರೆಸೆಂಟೇಶನ್ ಕೊಡ್ತಿದ್ದಂತ ಹೌದು ಸಮಯ. ಹೌದು, ಬುಕ್ಕಲ್ಲಿ. ಆವಾಗ ನಮ್ಮ ಡಿಒ ಹೇಳಿದ್ರು, ನೀವು ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಲ್ಯಾಪ್ಟಾಪ್ ತಗೊಂಡ್ರೆ ನಿಮಗೆ ಈಸಿಯಾಗಿ ನಿಮಗೆ ಎಲ್ಲ ಅಚೀವ್ ಆಗ್ಬೋದು ಅಂತ ಹೇಳಿದರು. ಸರಿ, ಲ್ಯಾಪ್ಟಾಪ್ ದುಡ್ಡು ಇಲ್ವಲ್ಲ ಆವಾಗ, ನಮಗೆಲ್ಲ ಬರೋದು ಒಂದು 3,000 4,000 ರೂಪಾಯಿ ಬರ್ತಾ ಇತ್ತು, ದುಡ್ಡಿಲ್ಲ. ಸೊ ಅದಕ್ಕೂ ನಮಗೆ ಒಂದು ಐಡಿಯಾ ಹೇಳ್ಕೊಟ್ರು ಇವಾಗ ನಮ್ಮ ಎಂ ಆಗಿದ್ರಲ್ಲ ಅರವಿಂದ್ ಸಾರು. ಅರವಿಂದ್ ಸರ್. ಅರವಿಂದ್ ಸರ್ ನಮ್ಗೊಂದು ಐಡಿಯಾ ಹೇಳ್ಕೊಟ್ರು. ಆ ಐಡಿಯಾ ಹೇಳ್ಕೊಟ್ಟು ನಮಗೆ ಆಫೀಸಿಂದನೇ ನಮಗೆ ಎಸ್, ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಡ್ವಾನ್ಸ್ ತಗೊಳಕ್ಕೆ ಕೊಡೋಂತ ಒಂದು ವ್ಯವಸ್ಥೆ ಇತ್ತು. ಹೌದು. ಲ್ಯಾಪ್ಟಾಪ್ ತಗೊಳಕ್ಕೆ ನಮಗೆ ಲೋನ್ ಕೊಡಿಸಿ ಹ್ಮ್. ಲ್ಯಾಪ್ಟಾಪ್ ತಕ್ಕೊಂಡು ಆವಾಗ ನಮ್ಗೆ ಇದಾಗಬೇಕು, ಸಾಫ್ಟ್ವೇರ್ ಹಾಕ್ಬೇಕು. ಸಾಫ್ಟ್ವೇರಿಂದ ಡಾಟಾ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್, ಈವನ್ ಟುಡೇ ಇಟ್ ಇಸ್ ದ ಬೆಸ್ಟ್. ಟುಡೇ ಆಲ್ಸೋ. ಎಸ್. ಸೊ ಅವರು ಆವಾಗೆಲ್ಲ ನಮ್ಗೆ 11,000 12,000 ಡೈರೆಕ್ಟ್ ವೆಬ್ಸೈಟ್, ಮೀನ್ ಸಾರಿ, ಸಾಫ್ಟ್ವೇರ್ಗೆ ಸಾಫ್ಟ್ವೇರ್ಗೆ. ಅದನ್ನು ಹಾಕಿಸ್ಕೊಂಡ್ವಿ. ಸೊ ದೇ ಗೇವ್ ಟ್ರೈನಿಂಗ್ ಅಂಡ್ ಆಲ್ ದಟ್. ದೆನ್ ವಿತಿನ್ 3 months I could complete one policy of 1 crore. ಒನ್ That ಕ್ರೋರ್ was ಸಿಂಗಲ್ Jeevan ಪಾಲಿಸಿ. Anand. Jeevan Anand. But ಹೇಗೆ ಅಂದರೆ, that particular person was investing with me every year 5 lakhs, 5 lakhs, 5 lakhs, single premium. ಓಕೆ. ಸೊ ನನಗೆ ಅವರ ಹತ್ರ ಹೇಗಾನ ತಗೋಬೇಕು, 5 lakhs ಎವ್ರಿ ಟೈಮ್ ಈಸ್ ಪೇಯಿಂಗ್. ಬಟ್ ದೆನ್ ಐ ಗೇವ್ ಅನ್ ಇಲ್ಲುಸ್ಟ್ರೇಷನ್ ಆಫ್ ಜೀವನ್, ಮೀನ್ ರಿಟೈರ್ ಅಂಡ್ ಎಂಜಾಯ್, ಓಕೆ. ಆಲ್ಮೋಸ್ಟ್ 21 policies. ಎಸ್, ಇಟ್ಸ್ ಎ ಕಾಂಬಿನೇಷನ್ ಆಫ್ ಎ ಪಾಲಿಸೀಸ್. Combination, including table number 5 of lifetime, life ಎಸ್. premium, whole life. ಸೊ ಅವ್ರು ಹೇಳಿದ್ರು, ಇದೇನು ಇದು ಇಲ್ಲ ಸರ್, ನಿಮಗೆ ಎವ್ರಿ ಇಯರ್ ನಾನು ಹಿಂಗೆ ಹೇಳ್ಬಿಟ್ಟಿದ್ದೆ, ನೀವು ಆ, ಇಷ್ಟು ವರ್ಷ ಕಟ್ಟಿದ ಮೇಲೆ ನಿಮಗೆ ಎವ್ರಿ ಇಯರ್ ವೆನ್ ಯು ರಿಟೈರ್ ಆನ್ 60 ವಿಲ್ ಬಿ ಗೆಟಿಂಗ್ ಮಿನಿಮಮ್ 15 lakhs ಟ್ಯಾಕ್ಸ್ ಫ್ರೀ ಅಂತ ಹೇಳ್ಬಿಟ್ಟಿದ್ದೆ. ಓಕೆ. ಅದು ಹೇಗೆ ಅಂತ ಹೇಳಿದ್ರು. ನಾನು ಸ್ಟಡಿ ಮಾಡ್ತಿಂದೇಳಿ ಹೇಳಿ ಆಯಿತು, ಸ್ಟಡಿ ಮಾಡಿದರು. ದೆನ್ ಹಿ ವಾಸ್ ನಾಟ್ ಫುಲ್ಲಿ ಕನ್ವಿನ್ಸ್ಡ್. ಹ್ಮ್. Then I said, you have to come for a medical test. He said, ಓಕೆ. I will complete medical test, don't worry. ಅಂತ ಹೇಳಿ ಮೆಡಿಕಲ್ ಟೆಸ್ಟ್ ಆದಮೇಲೆ
Then he said, okay, we'll go ahead with that. It has completed over. So 20, 16 or 21 policy, I'm not remembering. Okay. That was the first 1 crore policy. Within 3 months after Mr. Lingaraju said you had to procure 1 crore from one client. ಎಸ್, ಸೊ ಹೇಳಿವಾಗ ಲಿಂಗರಾಜು ಸರ್ ಒಂದು ಪೋಕ್ ಮಾಡಿದ್ರು, ಅದಕ್ಕಾದಂತ ಸೊಲ್ಯೂಷನ್ ಆಲ್ರೆಡಿ 3 months ಒಳಗಡೆ ಸಿಕ್ತು. ಹೌದು ಹೌದು ಅದೊಂದು ನನಗೆ ಇಟ್ ವಾಸ್ ಅದು ಪದ್ಮ ಮೇಡಮ್ ಹೇಳಿದ್ರು ತಕೊಳ್ಳಿ ಅಂತ ಹೇಳಿ. ಆ ಲ್ಯಾಪ್ಟಾಪ್ ವಾಸ್ ವೆರಿ ಯೂಸ್ಫುಲ್ ಅಂಡ್ ದಟ್ ಸಾಫ್ಟ್ವೇರ್ ಇಸ್ ಡಾಟಾ ಕಾಮ್ ಇಟ್ ವಾಸ್ ವೆರಿ ವೆರಿ ಯೂಸ್ಫುಲ್. ಐ ಕುಡ್ ಕಂಪ್ಲೀಟ್ 1 crore ಸಮ್ಮಿಷನ್. ಓಕೆ. ಓಕೆ. ಸೊ ಕ್ರೋರ್ಪತಿ ಆಯಿತು. ಸಮ್ಮಿಷನ್ ಒನ್ ಕ್ಲೈಂಟ್ ಅಂತ ಸಮ್ಮಿಷನ್ ಆಯಿತು. ಸೊ ಇಫ್ ಯು ಆಸ್ಕ್ ಮೀ ಆರ್ ಯು ಹ್ಯಾಪಿ ಅಂತ ಕೇಳಿದರೆ ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್, ಎಸ್. ಬಟ್ ಐ ವಾಸ್ ನಾಟ್ ಕಂಟೆಂಟ್. ಕಂಟೆಂಟ್, ನಾಟ್ ಫುಲ್ಫಿಲ್ಡ್. ಏನಕ್ಕೆ ಕೇಳಿ ಯಾಕೆ ಕಂಟೆಂಟ್ ಆಗಿಲ್ಲ ಅಂದ್ರೆ ಐ ಹ್ಮ್. ಥಾಟ್ ಸಿ ಐ ಕ್ಯಾನ್ ಪ್ರೊಕ್ಯೂರ್ ಫ್ರಮ್ ಒನ್ ಪರ್ಸನ್ 1 crore sum assured. Why can't I get 1 crore? ಪ್ರೀಮಿಯಂ. ಅಲ್ಲ, 1 crore, one policy. It was distributed and 15, 16 and 21 ಓಕೆ, policy. 21 ಪಾಲಿಸೀಸ್ ಕಂಬೈನ್ ಆಯ್ತಲ್ಲ ಅಂತ. ಓಕೆ. ಹೌದು, 1 crore ಅಂದರೆ 1 crore, ದಟ್ ಈಸ್ ಒಂದು ಒಂದು ಹಾಕಿ 7 ಸೊನ್ನೆಗಳಿದ್ದೇವೆ. ಹೌದು. ಅದ್ಯಾಕೆ ತಗರಕ್ಕೆ ಬರೋಕ್ಕಾಗಲ್ಲ ಅಂತ. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಐ ಯೂಸ್ ಟು ಸೆಂಡ್ ಓನ್ಲಿ 1 crore ಇಲಿಸ್ಟ್ರೇಷನ್. ಓಕೆ. If the customer is very poor, chaprasi ಆದ್ರೇನು, I used to send only 1 crore because let it at least 1 crore ತಗೊಳಕ್ ಆಗದೆ ಇದ್ರೆ let's start them. ಎಸ್. Imagine 1 crore ಅಂತ ಹ್ಮ್. ಹಾಗೆ ಶುರು ಮಾಡಿದ್ದೆ. ದೆನ್ ಅಗೇನ್ ಆಯಿತು, ಒಬ್ಬರು ಕರೆದ್ರು ಒಂದು ಟರ್ಮ್ ಪಾಲಿಸಿ ಬೇಕು ಅಂತ. ಟರ್ಮ್ ಪಾಲಿಸಿ ಅಂದರೆ ನನಗೆ ತುಂಬ ಖುಷಿ. ಎಸ್. ಸೊ ಟರ್ಮ್ ಪಾಲಿಸಿಗೆ ಹೋದರೆ ನಾ ಯೂಸ್ ಟು ಸೇ ವಿ ಹ್ಯಾವ್, ಅಲ್ಲಿ ಬರ್ತೀನಿ ನಾನು, ವಿ ಹಾ. ಹ್ಯಾವ್ ಮಲ್ಟಿಪಲ್ ಟರ್ಮ್ ಪಾಲಿಸಿ ಅಂತೇಳಿ ಅಲ್ಲಿಗೆ ಹೋಗಿ ಕೂತ್ಕೊಂಡು ಒಂದು 2-3 hours ಸ್ಪೆಂಡ್ ಮಾಡ್ತೇನೆ. ಓಕೆ. ಹೇಗೆಂದರೆ ಒಂದು ಟರ್ಮ್ ಪಾಲಿಸಿ ಇದೆ, ಇಟ್ ವಿಲ್ ಗಿವ್ ಇನ್ ನೋ ರೀಫಂಡ್ ಆಫ್ ಪ್ರೀಮಿಯಂ. ಇನ್ನೊಂದು ಇದೆ ನಿಮಗೆ ಟರ್ಮ್ ಪಾಲಿಸಿ ವಿತ್ ಪ್ರೀಮಿಯಂ, ರೀಫಂಡ್ ಆಫ್ ಪ್ರೀಮಿಯಂ ಹೇಳ್ತೀನಿ. ಹ್ಮ್. ಇನ್ನೊಂದು ಟರ್ಮ್ ಪಾಲಿಸಿ ಯು ವಿಲ್ ಗೆಟ್ ಲೈಫ್ ಟೈಮ್ ಕವರೇಜ್ ಬರೋದು ಟರ್ಮ್ ಪಾಲಿಸಿ ಇದೆ, ವಿತ್ ರಿಟರ್ನ್ ಆಫ್ ಪ್ರೀಮಿಯಂ ಮಾತ್ರ ಅಲ್ಲ, ಎವ್ರಿ ಇಯರ್ ಯು ವಿಲ್ ಗೆಟ್ ಕ್ಯಾಶ್ ಬ್ಯಾಕ್. ಕ್ಯಾಶ್ ಬ್ಯಾಕ್. ಹ್ಮ್. ಮತ್ತೆ ಯುವರ್ ಕವರೇಜ್ ಆಲ್ಸೋ ಕೀಪ್ ಇನ್ಕ್ರೀಸಿಂಗ್ ಹಾಗೆಲ್ಲ ಹೇಳ್ತಿದ್ದೆ. ಓಕೆ. ಹಾಗೆ ದೆನ್ ಐ ಸ್ಟಾರ್ಟೆಡ್ ಸೆಲ್ಲಿಂಗ್. ಇದು ಕರೆದಿದ್ರೆ ಐ ಯೂಸ್ ಟು ಸೆಲ್ 50% ಟರ್ಮ್ ಪಾಲಿಸಿ, 50% ಕನ್ವೆನ್ಷನ್ ಪಾಲಿಸಿ. ಹ್ಮ್. ಹಾಗೆ 50-50 ಅದು 1 crore ಆಗಾಯಿತು ಸುಮಾರು ಮಂತ್. ದೆನ್ ಟರ್ಮ್ ಪಾಲಿಸಿ ಬರ್ತಾ ಇತ್ತು, ಅದೇ 5 crore ಬಂತು, ಅದೆಲ್ಲ ಆಯಿತು. ಐ ವಾಂಟ್ ಟರ್ಮ್ ಪಾಲಿಸಿನೂ ಬಂತು 1 crore, 5 crore ಬಂತು. ಒಂದು ಬಟ್ ಪಾಲಿಸಿ. ಕೇಳಿದರೆ ಐ ವಾಸ್ ಹ್ಯಾಪಿ, ಸ್ಯಾಟಿಸ್ಫೈಡ್, ನಾಟ್ ಕಂಟೆಂಟ್. ಹ್ಮ್. ಐ ವಾಂಟ್ ಕನ್ವೆನ್ಷನ್ ಪಾಲಿಸಿ. ಟರ್ಮ್ ಪಾಲಿಸಿ ಪ್ರೀಮಿಯಂ ಕಡಿಮೆ ತಾನೆ, ಹೌದು. ಕಮ್ಮಿ. ಅದರಿಂದ ಐ ವಾಂಟ್ ಎ ಪಾಲಿಸಿ ವಿತ್ ವೆರಿ ಗುಡ್ ಪ್ರೀಮಿಯಂ, ಕನ್ವೆನ್ಷನ್ ಪಾಲಿಸಿ ಅಂತ. ಓಕೆ. ಓಕೆ, ಮಾಡಿ ಮಾಡಿ ಐ ಗಾಟ್ ಇಟ್. ಒನ್ ಪಾಲಿಸಿ ಐ ಗಾಟ್ ಇಟ್ ಓಕೆ. ಫಾರ್ 2 crores. ಜೀವನ್ ಉಮಂಗ್ ಐ ಕಂಪ್ಲೀಟೆಡ್. ಡನ್. ಓಕೆ. ಸೊ ಒಂದೇ ಜೀವನ್ ಪಾಲಿಸಿಲಿ ಸಮ್ಮರ್ಶಡ್ ಬಂತು, ಪ್ರೀಮಿಯಂ ಕೂಡ ಬಂತು. ಇಲ್ಲ, 2 crore ಸಮ್ ಅಶ್ಯೂರ್ಡ್ ಪಾಲಿಸಿ ಬಂತು. ಓಕೆ. ಆ, ಇದು ಬಟ್ ದಟ್ ಹಾರ್ಡ್ ವರ್ಕ್ ಐ ಪುಟ್ ಇಟ್ ಇಸ್ ಐ ಹ್ಯಾವ್ followed him, followed the customer for 273 times. ವಾವ್, ಸೂಪರ್. ಎಷ್ಟು ಇನ್ನೂರ ಪೇಷನ್ಸ್ ಇದೆ ಸರ್. 73 ಸತಿ ಫೋನ್ ಮಾಡಿದ್ದೆ, ಹಾ. 4-5 ಮೀಟಿಂಗ್ ಮಾಡ್ಕೊಂಡಿದ್ದೆ. ಎಲ್ಲ ಹ್ಮ್. ಆದ್ಮೇಲೆ ಎಸ್, ಐ ಗಾಟ್ ದ ಪಾಲಿಸಿ, ಐ ಕುಡ್ ಕಂಪ್ಲೀಟ್. ಹ್ಮ್. ಬಟ್ ಏನಂದ್ರೆ 2 crores ಸಮ್ ಅಶ್ಯೂರ್ಡ್ ಬಂತು ಒಂದು ಪಾಲಿಸಿಯಲ್ಲಿ ಒಂದು ಹ್ಮ್. ಕಡೆಯಿಂದ. ಹ್ಮ್. ಬಟ್ ಇಟ್ ವಾಸ್ ನಾಟ್ ಆನ್ಯುವಲ್ ಪ್ರೀಮಿಯಂ, ಕ್ವಾರ್ಟರ್ಲಿ ಪ್ರೀಮಿಯಂ. ಓಕೆ. ಸೊ ವಾಟ್ ಇಸ್ ದ ಟೋಟಲ್ ಆನ್ಯುವಲ್ ಪ್ರೀಮಿಯಂ? ಆನ್ಯುವಲ್ ಪ್ರೀಮಿಯಂ ಅಂದ್ರೆ ಸರ್? ಆನ್ಯುವಲೈಸ್ ಪ್ರೀಮಿಯಂ ಅದೇ. ದೆನ್ ಅದೊಂದು 20 lakhs ಬಂತು. ಓಕೆ. ರೈಟ್. ಇದರಲ್ಲಿ 20 lakhs ಬಂತು. ಓಕೆ. ಸರಿ. ದೆನ್ ಹ್ಯಾಪಿ ಅಂತ ಕೇಳಿದರೆ ಹ್ಯಾಪಿ, ಸ್ಯಾಟಿಸ್ಫೈಡ್ ಅಂತ ಹೇಳ್ತಿದ್ದೆ. ಬಟ್ ಅಗೇನ್ ಐ ವಾಸ್ ಮೈಂಡ್, ಐ ಆಮ್ ನಾಟ್ ಫಿಸಿಕಲಿ, ಐ ಆಮ್ ನಾಟ್ ಟೆಲ್ಲಿಂಗ್, ಬಟ್ ಹ್ಮ್. ಮೈಂಡ್ ಏನೋ ಹೇಳ್ತಿದ್ರು, ಯು ಆರ್ ನಾಟ್ ಕಂಟೆಂಟ್. ಓಕೆ. ಅದು ಹೇಗೆ ಅಂತ. ಸೊ ಐ ನೆವರ್ ಅಚೀವ್ಡ್ ಮೈ. ಈಗ 1 crore ಸಮ್ ಅಶ್ಯೂರ್ಡ್, 2 crore ಸಮ್ ಅಶ್ಯೂರ್ಡ್ ಎಲ್ಲ ಒಂದು ಪಾಲಿಸಿಯಲ್ಲಿ ಆಯಿತು. ಹ್ಮ್. ಏಪ್ರಿಲ್ ಟು ಮೇ 1 crore ಮಾಡಿದಾಯ್ತು. ಆಮೇಲೆ 1 crore ಒಬ್ಬರ ಹತ್ರ ತಗೊಂಡಿದ್ದಾಯ್ತು. ಒಂದು ಪಾಲಿಸಿಯಲ್ಲಿ 1 crore ಸಮ್ ಅಶ್ಯೂರ್ಡ್ ಆಯಿತು.
ಹ್ಮ್. ವೈ ಕ್ಯಾನ್ ವಿ ಗೆಟ್ 1 crore ಪ್ರೀಮಿಯಂ ಓಕೆ. ಅಂತ ನನ್ಗೆ ಬಂದಿತ್ತು. ಸೊ ಐ ವಾಸ್ 1 crore ಪ್ರೀಮಿಯಂ ಫ್ರಮ್ ಏಪ್ರಿಲ್ ಟು ಮೇ ವಾವ್. ಬರಬೇಕು ಅಂತ ಆಸೆ ಇತ್ತು. ಬಟ್ 2 ಸತಿ ಅಪ್ ಟು 88 lakhs ಬಂತು, ಹ್ಮ್. ಆಗಲಿಲ್ಲ. But last year I completed 1 crore 65 lakhs. It was the highest in MG Road branch. ಎಸ್. ಆಗೋಯ್ತು. Then I was qualified for European tour also ಹ್ಮ್. from LIC. ಅದಾಯ್ತು. Happy, satisfied, but not content again. ಅಗೈನ್. ಬಿಕಾಸ್ ಏಪ್ರಿಲಿಂದ ಮಾರ್ಚ್ ಬರೋಕ್ಕೂ ಎಲ್ಲ ಜೋಡಿಸಿ 1 crore ಪ್ರೀಮಿಯಂ ಬಂದಿದೆ. ಹ್ಮ್. ಐ ವಾಂಟ್ 1 crore ಇನ್ ಫ್ರಮ್ ಒನ್ ಪಾಲಿಸಿ 1%. 1%. ಅನ್ಕೊಂಡೆ. ಬಟ್ ಇಟ್ ಹಸ್ ಹ್ಯಾಪನ್ ದಿಸ್ ಇಯರ್. ಓಕೆ. ದಿಸ್ ಗುಡ್. ಮೇ 1 crore ಫ್ರಮ್ 1% ವಿತ್ ಒನ್ ಪಾಲಿಸಿ. ಹೌದು, 1 crore ಪ್ರೀಮಿಯಂ ಇರೋದು ಒನ್ ಪಾಲಿಸಿ ಫ್ರಮ್ 1%. ಐ ಹ್ಯಾವ್ ಕಂಪ್ಲೀಟೆಡ್ ಇನ್ 2025 May 10th. ವಾ, ಸೂಪರ್ ಸರ್. So that was achievement in my success. It was I got a flash from central office MD and all that CEO. ಎಸ್. Okay, and I'm very happy. But again, are you happy? Yes, I'm happy, satisfied. Again, my mindset not content. ಓಕೆ. ಏನಕ್ಕೆ ಅಂತ ಕೇಳ್ತಿದ್ರೆ, ಓಕೆ ಯು ಗಾಟ್ 1 crore ಇದು, ಬಟ್ ಇಟ್ ವಾಸ್ ಅ ಸಿಂಗಲ್ ಪ್ರೀಮಿಯಂ. ಯು ಓಕೆ. ಅಂಡರ್ಸ್ಟ್ಯಾಂಡ್? ಇಟ್ ವಾಸ್ ಅ ಸಿಂಗಲ್ ಪ್ರೀಮಿಯಂ. ಓಕೆ, ಡನ್. ಹ್ಮ್. So mine say no, no, you should procure 1 crore premium convention. ಕನ್ವೆನ್ಷನಲ್. ಓಕೆ. ಆಯ್ತು ನೋಡೋಣ ಅಂತ. ಬಟ್ ಲಾಸ್ಟ್ ಇಯರ್ ಐ ಕುಡ್ ಏಬಲ್ ಟು ಗಟ್ ಆಲ್ಮೋಸ್ಟ್ 40 lakhs ಪ್ರೀಮಿಯಂ. ಯಾ, ದಟ್ ಈಸ್ ಫ್ರಮ್ ಓಕೆ, ದುಬೈ. ಯಾ, ಅದು ಆಯ್ತು. ಸರಿ, ಮೈ ನೆಕ್ಸ್ಟ್ ಗೋಲ್ ಇಸ್ ಐ ವಾಂಟ್ ಟು ಹ್ಯಾವ್ 1 crore put together conventional premium. That is ಓಕೆ. my goal. ಹ್ಮ್. Aim, okay, our target. ಇಮಿಡಿಯೇಟ್ ಏಮ್ ಇದು. Yeah, Until second we one got is, satisfied. yeah, second one is, even though I won't satisfy, I want to have a policy with 1 crore premium. ಹ್ಮ್. That is the second one. ಓಕೆ. Then third one is, I want to have a commission. My ಇನ್ಕಮ್. commission, total commission from April to May, 1 crore commission. ಓಕೆ. That is third one. ರೈಟ್. And fourth, I want to achieve a policy with 1 crore commission. ವಾವ್, ಸೂಪರ್ So ಸರ್. these ನೆವರ್ four, ಎಂಡಿಂಗ್ ಆಗಿದ್ರೆ. yeah, ಇದು ನಾಲ್ಕು ಇನ್ನು ಬ್ಯಾಲೆನ್ಸ್ ಇದೆ. ಓಕೆ. ಸೊ ಅದು ಐ ವಾಂಟ್ ಟು ಅಚೀವ್. ಸೊ ಹೋಪ್ಫುಲಿ ಐ ವಿಲ್ ಅಚೀವ್ ಎಸ್ ಸರ್, ಇಫ್ 100%. ಎವ್ರಿಥಿಂಗ್ ಇಸ್ ಇನ್ ಅ ರೈಟ್ ವೇ. ಯಾ. ಐ ಆಮ್ ಆಪ್ಟಿಮಿಸ್ಟಿಕ್. ಎಸ್ ಸರ್. ಸೊ ಇಲ್ಲಿ ತನಕ ನಡೆದಿರುವಂತ ಒಂದು ಮೇ ಬಿ ಇನಿಷಿಯೇಷನ್ ಆಗ್ಬೋದು, ಕಂಪ್ಲೀಷನ್ ಆಗ್ಬೋದು. ಇನಿಷಿಯೇಷನ್ ಕಂಪ್ಲೀಷನ್ ನೋಡ್ತಾ ಬರ್ತಿದ್ರೆ ಈ ಮುಂದೆ ಅನ್ಕೊಂಡಿರೋ ಗುರಿ ಏನಿದೆ, 1 ಕೋಟಿ ಇನ್ಕಮ್ ಆಗ್ಬೋದು, 1 ಕೋಟಿ ಸಿಂಗಲ್ ಕನ್ವೆನ್ಷನ್ ಪ್ರೀಮಿಯಂ ಆಗ್ಬೋದು, ಇಷ್ಟು ಕೂಡ ಅತಿ ಶೀಘ್ರದಲ್ಲೇ ಆಗತ್ತೆ ಅಂತ ನನಗೂ ಅನಿಸ್ತಿದೆ ಸರ್. ಯಾಕಂದ್ರೆ ಸೂಕ್ಷ್ಮತೆ ಆಗಿದೆ, ಕ್ಲೂ ಕೂಡ ಹಾಗೆ ಸಿಗ್ತಿದೆ. ವೆರಿ ಸೂನ್. ಸೊ ಮೇ ಬಿ ನೆಕ್ಸ್ಟ್ 3 months ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅದಕ್ಕೋಸ್ಕರ ಭಗವಂತ ಎಲ್ಲಾ ರೀತಿಯಾದ ಸಾಮರ್ಥ್ಯ ನಿಮಗೆ ಕೊಡ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ಕೊಳ್ತಾ, ನೀವ್ ಅನ್ಕೊಡೋ ಗುರಿ ಏನಿದೆ, ನೀವ್ ಅನ್ಕೊಂಡಿಗಿಂತ ಮುಂಚಿನ ಟೈಮಲ್ಲಿ ಮುಗಿಲಿ ಅಂತ ಕೇಳೋದ್ರ ಜೊತೆಲಿ ಸರ್ ಇನ್ನೊಂದು, ಸೊ ನೀವು 40 ಲಕ್ಷ ಏನು ದುಬೈಯಿಂದ ತಂದ್ರಿ ಅಂತ ಅಂತಿದ್ದೀರಾ, ಈಗ ಇಲ್ಲಿದ್ದು ಬಿಸ್ನೆಸ್ ಮಾಡೋದೇ ಕಷ್ಟ ಇದೆ, ಇಲ್ಲಿದ್ದು ಪ್ರೀಮಿಯಂ ತರೋದೇ ಕಷ್ಟ ಅಂತ ನಮ್ಮಂತವ್ರ ಹೇಳ್ತಿದೀವಿ ಅನ್ನೋದಾದ್ರೆ, ಸರ್ ನೀವು ಹೇಗೆ ಹೊರಗಡೆ ದೇಶದಿಂದ ಇಷ್ಟು ಪ್ರೀಮಿಯಂನ ತರ್ಲಿಕ್ಕೆ ಸಾಧ್ಯ ಇದೆ? ಸಾಮಾನ್ಯವಾಗಿ NRI ಬಿಸ್ನೆಸ್ ಅಂತಂದ್ರೆ ಸಾಕಷ್ಟು ಜನಕ್ಕೆ ನಿಘಂಟು ತರನೇ ಆಗೋಗ್ಬಿಟ್ಟಿದೆ. ತುಂಬಾ ಕಡ್ಲೆ, ಒಂದ್ ರೀತಿ ಕಲ್ಲಿನ ಕಡ್ಲೆ ಇದ್ದಂಗೆ. ಸೊ ನೀವು ಅದನ್ನ ಹೇಗೆ ಅಳವಡಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಕ್ಲೂ ಕೊಟ್ರೆ ನಮ್ಮಂತವ್ರಿಗೆ, ಹಾಗೆ ಉಳಿದಂತ ಕಮ್ಯುನಿಟಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಹೇಳ್ತೇನೆ ಗುರು, ಥ್ಯಾಂಕ್ ಯು. ಬಟ್ ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್ ಫಸ್ಟ್. ಇಲ್ಲ ಗುರು, ಆಕ್ಚುಲಿ ಎಲ್ಲ ನೀವು ಸೈಕಳು ಕಲಿಯೋ ತಂಗೆ ಇವು ಹೇಳ್ತಾರೆ, ಕಲಿಯೋ ತಂಗೆ ಮಹಾವಿದ್ಯೆ ಕಲ್ತಿದ್ಮೇಲೆ ಮಂಗವಿದ್ಯೆ ಅಂತ. ಎಸ್, ಇಟ್ಸ್ ಆಕ್ಚುಲಿ ಟ್ರೂ. ನಾವು even though we have been MDRT, including you, we have been MDRT, we have tried, I mean, we have planned for many times to go abroad, US and all that. ಎಸ್. ಬಟ್ ಹೋಗಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಹೋಗಿಲ್ಲ, ಹೋಗಕ್ಕಾಗಲಿಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಡಿಸೈಡ್ ಮಾಡಿದ್ದೆ ಅಲಾಂಗ್ ವಿತ್ ವಿಷ್ಣುಮೂರ್ತಿ, ಎಸ್ ವಿ ಆರ್ ಗೋಯಿಂಗ್. ಬಟ್ ಫಾರ್ಚುನೇಟ್ಲಿ ವಿ ಹ್ಯಾಡ್ ಅನ್ MDRT ಕಾನ್ಫರೆನ್ಸ್ ಇನ್ ದುಬೈ. ಎಸ್. ಆಕ್ಚುಲಿ ನಾವೇ ಖರ್ಚು, LIC ಇಸ್ ನಾಟ್ ಪೇಯಿಂಗ್ ದಟ್ ಗ್ರೇಟ್, ಬಟ್ ವಿ ಹ್ಯಾಡ್ ನಾವು ಖರ್ಚು ಮಾಡ್ಕೊಂಡು ಹೋಗಿದ್ವಿ. ಆಲ್ಮೋಸ್ಟ್ 2 lakhs ಖರ್ಚು ಮಾಡ್ಕೊಂಡು ಹೋಗಿದ್ದೀವಿ. ಹ್ಮ್.
ಹೋಗುವಾಗಲೇ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿದ್ದೆ ಅಲ್ಲಿ ಯಾರನ್ನ ಸಿಗ್ತಾರೆ, ಏನೋ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಎನಿವೇ ವಿ ಹ್ಯಾಡ್ ಒನ್ 2-3 months ಟೈಮ್. ಓಕೆ. ಸೊ ನನ್ನ ಕಸ್ಟಮರ್ ಕಡೆ ಹೋಗೋದು, ಕಸ್ಟಮರ್ ಕಡೆ ಎಲ್ಲ ಐ ಆಮ್ ಗೋಯಿಂಗ್ ಟು ದುಬೈ, ಐ ಆಮ್ ಗೋಯಿಂಗ್ ಫಾರ್ ಬಿಸ್ನೆಸ್, ಯು ಜಸ್ಟ್ ರೆಫರ್ ಎನಿ ಒನ್ ಇನ್ ದುಬೈ, ಶಾರ್ಜಾ, UAE ಕಡೆ ರೆಫರ್ ಮಾಡಿ ನನಗೆ, ಐ ವಿಲ್ ಗೋ ಅಂಡ್ ಮೀಟ್ ದಮ್ ಅಂತ ರೈಟ್. ಹೇಳಿದ್ದೆ. ಸೊ ಕೆಲವರು ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ಕೆಲವರು ಸಪೋರ್ಟ್ ಮಾಡಿಲ್ಲ. ಬಟ್ ಫ್ಯೂ ಪರ್ಸನ್ಸ್, ಎಸ್, ದೇ ಸೆಡ್ ಐ ವಿಲ್ ಗಿವ್ ಯು ಅಂತ ಹೇಳಿ ಅವರೇ ಮಾತಾಡಿ ನನಗೆ ಕೊಟ್ಟರು. ನನಗೆ ಕೊಟ್ಟಿದ್ದು ಇಬ್ಬರದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಟರು. ನಾನು ಓಕೆ. ಇಲ್ಲಿಂದಾನೆ ಮಾತಾಡಿದ್ದೆ, ಎಲ್ಲ ಆಯಿತು. ನಾನು ಐ ಆಮ್ ಕಮಿಂಗ್ ಅಂತ ಹೇಳಿದ್ದೆ ಅಷ್ಟೇ. ರೈಟ್. ಆಯಿತು ಅಂತೇಳಿ ನಮ್ಮ ಕಾನ್ಫರೆನ್ಸ್ ಹೋಗಿದ್ದು, ನಾನು ವಿಷ್ಣುಮೂರ್ತಿನೂ ಇಬ್ಬರು ಸೇರಿ ಹೋಗಿದ್ದೀವಿ. ಹ್ಮ್. ನಮ್ಮ ಹೋಟೆಲ್ಗೆ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಹ್ಮ್. ಇನ್ವೈಟ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟು ದೇ ಸೆಡ್ ಎಸ್ ವಿ ಆರ್ ಗೋಯಿಂಗ್ ಹೇಳಿ, ಒಬ್ಬರು ಇಮ್ಮಿಡಿಯೇಟ್ ಆಗಿ ಅವರು ಅವ್ರ ಮಗಳಿಗೆ ಆಮೇಲೆ ಅವರ ಹೆಂಡತಿಗೆ ಎಲ್ಲ ಸೇರಿ 18 lakhs ಪ್ರೀಮಿಯಂ ಕೊಟ್ಟರು. ಸೂಪರ್. ಹ್ಮ್. ಆಮೇಲೆ ಸರಿಯಿಂದ ಅದು ಮೆಡಿಕಲು ಎಲ್ಲ ಇರುತ್ತಲ್ಲ, ಎಲ್ಲ ಇದೆ. ಸೊ ಫಾರ್ಚುನೇಟ್ಲಿ ವಿ ಹ್ಯಾವ್ ಎ ಮೆಡಿಕಲ್ ಸೆಂಟರ್ ಇನ್ ದುಬೈ. ಎಸ್. ಅದನ್ನು ಅಡ್ರೆಸ್ ಎಲ್ಲ ಅವ್ರ ಕೊಲೀಗ್ ಅಲೀಮ್ ಸಪೋರ್ಟೆಡ್, ಓಕೆ. ಗುಡ್. ಹ್ಮ್. because he used to go there. Alim supported, he gave the reference and all that. So I contacted that person, and it was very close to them also. ಓಕೆ. So they went finished all medical and all that. They sent it, say all that. But second person ಹೋಗಿದ್ದೆ. ಸೆಕೆಂಡ್ ಪರ್ಸನ್ ಆ್ಯಕ್ಚುಲಿ ನನಗೇನೋ ಅವ್ಳು ತಗೊಳ್ತಾರೆ, ರೆಕಮೆಂಡ್ ಮಾಡಿದ್ದಾರೆ, ಹೋಗಿದ್ದೀವಿ. ಡಿನ್ನರ್ ಮುಗಿಸ್ಕೊಂಡ ಮೇಲೆ ಹೇಳಿದೆ ಈ ಥರ ಏನಿಲ್ಲ, ನಾನು ಏನು ಹೇಳಿದ್ದೆ ಪಾಲಿಸಿ, ಹೌದು. ನೀವು ನಿಮಗೆ ನೀವು ಇಷ್ಟು ಕಷ್ಟ ಬೀಳ್ತಾ ಇದ್ದೀರಾ ಇಲ್ಲಿ, ನಿಮಗೆ ದುಬೈಯಲ್ಲಿ ಕಷ್ಟ ಬಿದ್ದು ಎಲ್ಲ ಬರ್ತೀರಾ, ಎಲ್ಲ ಹ್ಮ್. ಟ್ಯಾಕ್ಸ್ ಫ್ರೀನೇ. ನಮ್ಮ ಕಡೆ ನಮಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ ಬರುತ್ತೆ. ಇಲ್ಲ, ದುಬೈಯಲ್ಲಿ ಟ್ಯಾಕ್ಸ್ ಫ್ರೀನೇ ಎಲ್ಲ, ಹೌದು. ನಿಮಗೆ ಇಲ್ಲೂ ಟ್ಯಾಕ್ಸ್ ಫ್ರೀ ಇನ್ಕಮ್ ಬರುತ್ತೆ, ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ 2.5 crore, ಅಲ್ಲ ಸಾರಿ 2 crore, ಅಲ್ಲ ಸಾರಿ 2.5 crore ಓಕೆ. ಪಾಲಿಸಿ ಉಮಂಗ್ ಹೇಳಿದ್ದೆ. ರೈಟ್. ಅವ್ರು ಹೇಳಿದ್ರು, ಪರವಾಗಿಲ್ಲ ತಗೊಳ್ಳೋಣ, ನನಗೆ ಆಶ್ಚರ್ಯ ಆಯಿತು. ಎಸ್. ಯು ಸೊ ಡಿಸರ್ವ್ ಇಟ್. ಹ್ಮ್. ದೇರ್ ಐ ಗಾಟ್ 13 lakhs. ಸೂಪರ್. ಹ್ಮ್. ಸೊ ಅದನ್ನು ಮೆಡಿಕಲ್ ಮಾಡಿಸಿ ಎಲ್ಲ ಮಾಡಿ ಕಳಿಸಿ ಎಲ್ಲ ಆಯಿತು. ಐ ಸ್ಪೆಷಲಿ ಐ ವಾಂಟ್ ಟು ಥ್ಯಾಂಕ್ಸ್ ಟು ಅವರ್ ಪ್ರೆಸೆಂಟ್ SBM ಮಿಸ್ಟರ್ ರಮೇಶ್. ಹಾ. ಹೀ ಸಪೋರ್ಟೆಡ್ ಐ ಲಾಟ್ ಅಂದರೆ, ನಮಗೆ ಏನು ದುಬೈಯಿಂದ ನಾವು ಫೋನ್ ಮಾಡಿ, ವಾಟ್ಸಪ್ ಫೋನ್ ಮಾಡಿ ಕೇಳಿದ್ರು ಇಮ್ಮಿಡಿಯೇಟ್ ಆಗಿ ನಮಗೆ ಈವನ್ ಫಾರ್ಮ್ಸು, ಡಾಕ್ಯುಮೆಂಟ್ಸು, ಸರ್ಕ್ಯುಲರ್ಸ್, ಏನೇನು ಬೇಕು, ಮೆಡಿಕಲ್ ಫಾರ್ಮ್ಸ್ ಎಲ್ಲ ಕಳಿಸ್ಕೊಟ್ಟು, ಹಿ ಹಸ್ ಎಸ್. ಸಪೋರ್ಟೆಡ್ ಮೀ ಎ ಲಾಟ್ ಟು ಕಂಪ್ಲೀಟ್ ಆಲ್ ಎಕ್ಸಲೆಂಟ್ ದೀಸ್. ಸಪೋರ್ಟ್. ಹ್ಮ್. ಹ್ಮ್. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಸ್ಫುಲ್ ಟು ಅವರ್ SBM ರಮೇಶ್ ಆಲ್ಸೋ. ಅದಾಯಿತು. ದೆನ್ ಐ ಸ್ಟಾರ್ಟೆಡ್, ಸೆಕೆಂಡ್ ಟೈಮ್ ಐ ವೆಂಟ್ ಅಲಾಂಗ್ ವಿತ್ ಮೈ, ಸೊ ವಿತ್ ದಟ್ ಒನ್ ವಿಸಿಟ್ ಐ ಕುಡ್ ಕಂಪ್ಲೀಟ್ 1 MDRT. ಎಸ್. ಓಕೆ. ಸೊ ಸೊ ಏನ್ ಆಲ್ಮೋಸ್ಟ್ ಸ್ಪೆಂಡ್ ಎರಡು ಮಾಡ್ಕೊಂಡು ವರ್ಷದಿಂದ ಹೋಗಿದ್ರಿ ಅದು ಆಲ್ಮೋಸ್ಟ್, ಆಲ್ರೆಡಿ ವಾಪಸ್ ಬಂತು ಅಂತ ಆಯ್ತು. ಹೌದು ಹೌದು, ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿನ್ಸ್ 2 years, ಆಲ್ಮೋಸ್ಟ್ 2 MDR, ನಿಯರಿಂಗ್ 2 MDRTs ಐ ಆಮ್ ಕಂಪ್ಲೀಟಿಂಗ್ ಇನ್ 1 year. ಓಕೆ. ಸೊ ದಿಸ್ ಇಸ್ ರೈಟ್ ಮೈ ಸರ್. ಸೊ ನೀವು ಅಲ್ಲೇ ಇದ್ರಿ, ಮೆಡಿಕಲ್ಸ್ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡ್ರಿ. ಪ್ರೋಸೆಸ್ ಕೂಡ ಇಂಡಿಯಾದಲ್ಲಿದ್ದು ಇಂಡಿಯನ್ಸ್ಗೆ ಪಾಲಿಸಿ ಮಾಡ್ದಂಗೆ ಅನ್ಸಿರುತ್ತೆ ನಿಮ್ಗೆ ಖಂಡಿತವಾಗ್ಲು. ಇಲ್ಲ, ಸೊ ತುಂಬಾ ನಾವು ಖುಷಿ ಸುಮಾರು ಇದೆ. ಸಲ ಫಾರಿನ್ ಹೋಗ್ಲಿಕ್ಕೆ ಆಗಲ್ಲ, ಕಸ್ಟಮರ್ಸ್ ಫಾರಿನ್ ಅಲ್ಲಿ ಇರ್ತಾರೆ, ಇಲ್ಲೇ ಇದ್ದು ಪಾಲಿಸಿ ಮಾಡ್ಬೇಕು ಅನ್ನೋದಾದ್ರೆ ಏನ್ ಸಜೆಷನ್ ಕೊಡ್ತೀರಾ? ಅಲ್ಲ, ಅದನ್ನು ಹೇಳಿದ್ದೆ ಅವ್ರು ಬರುವಾಗ, ಯು ಶುಡ್ ಫಸ್ಟ್ ಆಫ್ ಆಲ್, ಈಗ ಒಬ್ರು ಫೋನ್ ತೆಗೀತಾ ಇಲ್ಲ ಅಂದಿದ್ರೆ ಬಿಡಬಾರ್ದು. ಹಾ. ಇನ್ನೊಂದು, ಫಸ್ಟ್ ದಟ್ 2 crore ಸಮ್ ಅಶ್ಯೂರ್ಡ್ ಜೀವನ್ ಉಮಂಗ್ ಐ ಕಂಪ್ಲೀಟೆಡ್ ಔಟ್ ಆಫ್ 273 ಫಾಲೋ-ಅಪ್ಸ್. ಫಾಲೋ ಅಪ್. ಎಸ್. ಸೊ ಅದೇ ತರ ಈ ಶುಡ್, ನಮಗೆ ಸನಲ್ ಹೇಳ್ತಿದ್ರು, ನೀವು ಕಸ್ಟಮರ್ನ ಹೆಂಗೆ ಫಾಲೋ ಅಪ್ ಮಾಡಬೇಕು ಅಂದಿದ್ರೆ, ಅವ್ರನ್ನ ಮನೆಗೆ ಬಂದು ಹೊಡಿತೀನಿ, ತೊಳಿತೀನಿ ಅಂತ ಹೇಳತ್ತಂಗ ನೀವು ಫಾಲೋ ಅಪ್ ಮಾಡಬೇಕು. ಓಕೆ. ಬಿಕಾಸ್ ನವಡೇಸ್ ಎವ್ರಿಥಿಂಗ್ ಇಸ್ ಫ್ರೀ, ನೋ. ಈಗ ಫಾಲೋ ಅಪ್, ಮತ್ತೆ ಅವ್ರ ಫೋನ್ ತೆಗಿತಾ ಇಲ್ಲ, ಅವರು ಮಾತಾಡ್ತಾ ಇಲ್ಲ ಅಂತ ಬಿಡಬಾರ್ದು. ಯು ಹ್ಯಾವ್ ಟು ಸಿ ಯುವರ್ ಡ್ಯೂಟಿ ಇಸ್ ಟು ಫಾಲೋ ಅಪ್, ಯುವರ್ ಫಾಲೋ. ಡ್ಯೂಟಿ ಇಸ್ ಕಾಲ್.
You keep doing, result will definitely come. Even either today or tomorrow. But whenever it's required, you are getting it. ಓಕೆ. ಸೊ ಅದನಂತರ ನಾನು ಕಸ್ಟಮರ್ ಹತ್ರ ಕೇಳಿದೆ, ನನಗೆ ನಿಮ್ಮದು ಗುರು ಇದೆಲ್ಲ ಇರುತ್ತಲ್ಲ, ರಿಲಿಜಿಯಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ನನಗೆ ಆಪರ್ಚುನಿಟಿ ಕೊಡಿ ಅಂತ ಹೇಳಿದಾಗ ಅವರು ನನಗೆ ಆಪರ್ಚುನಿಟಿ ಕೊಟ್ಟರು. ನಾನು ಮಿಸ್ಸಸ್ಸು ಇಲ್ಲಿಂದ ಖರ್ಚು ಮಾಡ್ಕೊಂಡು ಹೋಗಿ ಆ ಹ್ಮ್. ರಿಲಿಜಿಯಸ್ ಫಂಕ್ಷನಲ್ಲಿ ಸ್ಟಾಲ್ ಹಾಕೊಂಡಿದ್ದೀವಿ ಸೆಕೆಂಡ್ ಟೈಮು. ಹೌದು. ಹ್ಮ್. ದಟ್ ವಾಸ್ ನವೆಂಬರ್. ದೆನ್ ವಿ ಗಾಟ್ ರೆಫರೆನ್ಸಸ್. ಬಟ್ ಓಕೆ, ಕನ್ವರ್ಟ್ ಆಗಿದೆ ಅಂತ ಕೇಳಿದ್ರೆ ಕನ್ವರ್ಟ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಗೋಯಿಂಗ್ ಟು ಗುಡ್. ಕನ್ವರ್ಟ್. ಎಸ್. ಸೊ ಮೇ ಬಿ ನಿಮ್ಮ ನೆಕ್ಸ್ಟ್ ಡ್ರೀಮ್ ಏನಿದೆ, ಗೋಲ್ ಏನಿದೆ, ಇದರಲ್ಲೇ ಆಗುತ್ತೆ ಅಂತ ಅನ್ಸುತ್ತೆ. ಯಾ, ದೆನ್ ಏನೋ ನಾನು ಅದೇ ಹೇಳಿದಿನ, ಎಲ್ಲೋ ಹೋದ್ರೆ ಮತ್ತೆ ಹಾಂಗ್ಕಾಂಗ್ ಹೋಗಿದ್ದೆ, ಹಾಂಗ್ಕಾಂಗ್ ಮೆಕ್ಕಾ ಹೋಗಿದ್ದೆ, ಅಲ್ಲೂ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ. ಐ ಗಾಟ್ ರೆಫರೆನ್ಸಸ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಕನ್ವರ್ಟ್ ಇಟ್. ಬಟ್ ಓಕೆ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಓಕೆ. ಓಕೆ, ಬಟ್ ಒಂದು ಹೇಳ್ತಿದ್ದೇನೆ, ನಮ್ಗೆ ಬೇಕಾಗಿರುವಾಗ ಬಂದೇ ಬರುತ್ತೆ, ಬೇಕಿರುವಾಗ ಸಿಕ್ಕತ್ತೆ. ದಟ್ ಈಸ್ ಡೆಫಿನೆಟ್. ಪ್ರಯತ್ನ ಮಾಡಬೇಕು ಕಂಟಿನ್ಯೂಸ್ ಹೌದು ಆಗಿ. ಹೌದು, ಅದು ಬಿಡಲೇಬಾರ್ದು. ಹ್ಮ್. ಯಾಕಂದ್ರೆ ಇನ್ನೊಂದು ಹೇಳಬೇಕು ಅಂದಿದ್ರೆ, ನಾವು ಈಗ ಮೊನ್ನೆ ಕೆನಿಯಾಗ ಹೋಗಿದ್ದೆ. ಹ್ಮ್. ಕೆನಿಯಾಗ ಹೋಗಿ ಐ ಗಾಟ್ ಗುಡ್ ರೆಫರೆನ್ಸ್. ಬಟ್ ಏನಂದ್ರೆ ಕೆನಿಯಾದಲ್ಲಿ ವಿ ಆರ್ ಇಟ್ ಈಸ್ ನಾಟ್ ಈಸಿ ಟು ಕಂಪ್ಲೀಟ್ ಇನ್ ಕೆನಿಯಾ. ಯಾಕಂದ್ರೆ ಗ್ರೂಪ್ 5 ಕಂಟ್ರಿ ಅಲ್ಲ ಅದು. ಓಕೆ. ಅದದ. ಹ್ಮ್. ಸೊ ಅದರಿಂದ ನಾನು ಅದು ಆಲ್ಸೋ ಅವರ್ ರಮೇಶ್ ಸರ್, ಎಸ್ ಓಕೆ. ಬಿ ಎಂ is supporting. He is giving some documents, circular and all that, what all can be done. ಹ್ಮ್. ಅದನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ. ದೆನ್ ಆಗಿಲ್ಲ ನಂದು. ಸೊ ಕಂಪ್ಲೀಟ್ ಆಗಿದ್ದು ಪಾಲಿಸಿ ಕಡೆಯಿಂದ ನಾನು ಐ ಆಮ್ ಫಾಲೋಯಿಂಗ್ ಇಟ್ ಅಪ್ ಆ್ಯಂಡ್ ಗೆಟಿಂಗ್ ರೆಫರೆನ್ಸಸ್. ಸೊ ಇವರಿಗೆಲ್ಲ ನಾನು ಯಾವುದೇ ಇಲ್ಲಿ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ ಕಳಿಸ್ತಾ ಇರ್ತೀನಿ. ಹ್ಮ್. ಸೊ ನಾನು ಒಂದು ಕಳಿಸಿದ್ದೆ, ಪೇ 13 lakhs, ಗೆಟ್ 65 lakhs ಗ್ಯಾರಂಟಿಡ್ ಅಂತ. ಹ್ಮ್. ಅದು ಆ 18 lakhs ಪ್ರೀಮಿಯಂ ಕೊಟ್ಟರಲ್ಲ, ಅವ್ರಿಗೆ ಖುಷಿ ಆಯಿತು. ಅದು ಹೆಂಗೆ ಅದು ಅಂತ ಕೇಳಿದರು ಅಲ್ಲಿಂದ. ಓಕೆ. ಐ ಸೆಡ್ ಇಟ್ ಈಸ್ ದೇರ್, ಹ್ಯಾಪಿ, ಇಟ್ ಕ್ಯಾನ್ ಹ್ಯಾಪನ್. ಮತ್ತೆ 9.48% ರಿಟರ್ನ್ಸ್ ಗ್ಯಾರಂಟೀಡ್ ನಾನು ಹ್ಮ್. ಹಾಕಿದ್ದು. ಅದು ಹೇಗೆ ಅಂತ ಕೇಳಿದರು. ಇದಾಯಿತು. ಅವ್ರು ಹೇಳಿದ್ರು, ನಾ ಆಮ್ ಕಮಿಂಗ್ ಟು ಇಂಡಿಯಾ ಸಮ್ವೇರ್ ಮಾರ್ಚ್, ಬಟ್ ಐ ಹ್ಯಾವ್ ಓನ್ಲಿ 2-3 days ಟೈಮ್. ರೈಟ್. ಅದು ಬೇರೆ ಅವ್ರದ್ದು ಫಾದರ್ದು 80th ಇಯರ್ ಬರ್ತ್ಡೇ ಬೇರೆ ಇದೆ. ಹ್ಮ್. ಎಲ್ಲ ತುಂಬ ಕಷ್ಟ ಆಯ್ತು. ಬಟ್ ವಿ ಕ್ಯಾನ್ ಮೀಟ್ ಅಂತ ಹೇಳಿದ್ರು. ರೈಟ್. ಓಕೆ, ನನಗೆ ಆವಾಗ ಐ ಹ್ಯಾವ್ ಕಂಪ್ಲೀಟೆಡ್ 87 lakhs ಪ್ರೀಮಿಯಂ. ಹ್ಮ್. ನನ್ಗೆ ಅವ್ರ ಕಡೆಯಿಂದ ಏನೋ ಒಂದು 10-13 ಲಕ್ಷ ಸಿಕ್ಕಿದರೆ 1 crore ಫಸ್ಟ್ ಟೈಮ್ ಐ ಮೈನ್ ಮೈ ಆಗುತ್ತೆ. ಕ್ಯಾರಿಯರ್ 26 years ಕ್ಯಾರಿಯರಲ್ಲಿ 1 crore ಕಂಪ್ಲೀಟ್ ಆಗುತ್ತೆ, ಮಾಡಬೇಕು ಅಂತ ಹೋಗಿದೆ. ಬರಕ್ಕೆ ಹೇಳಿದ್ರು, ಹೋದೆ. ಹೋಗಿ ಮಾತಾಡಿ ಮಾತಾಡಿ ಅವ್ರು ಹೇಳಿದರು, ಓಕೆ ನಾನು ಒಂದು ಕೆಲಸ ಮಾಡ್ತೇನೆ, ನನ್ನ ಕಡೆ ನಾನು ಒಂದು 40 lakhs ಜೀವನ್ ಶಾಂತಿಗೆ ಮಾಡ್ತೀನಿ, ಹ್ಮ್. ಮಗಳಿಗೆ ಒಂದು 35 lakhs, ಹ್ಮ್. 33 lakhs ಹಾಕ್ತೀನಿ. ಓಕೆ ಅಲ್ಲ. ಅವಾಗ ಮಗಳದ್ದು ಆಲ್ರೆಡಿ ಪಾಪ ಆಗಿದ್ದಕ್ಕೆ ಇದು ಬೇಕಾಗಿತ್ತು, ಮೆಡಿಕಲ್. ಸೊ ಸಾರ್ ಕೇಳಿದ್ದಕ್ಕೆ, ನಮ್ಮ ಮ್ಯಾನೇಜರ್ ಸಾರ್ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಇಲ್ಲ ಮಾಡಿಕೊಡ್ತೇನೆ, BMIR ಮಾಡೋಣ, ಇಲ್ದರೆ ನಾನು ಅಲ್ಲಿಗೆ ಕಳಿಸ್ಕೊಡೋಣ ಅಂತ ಹೇಳಿದರು. ಅವರು ಅಷ್ಟೊಂದು ಕೋಆಪ್ರೇಟ್ ಮಾಡಿ ಎಸ್. ಮೆಡಿಕಲ್ ಮೆಡಿಕಲ್ ಡಿಪಾರ್ಟ್ಮೆಂಟನ್ನು ಅಲ್ಲಿಗೆ ಮನೆಗೆ ಕರೆಸಿ ಮೆಡಿಕಲ್ ಮಾಡಿಸಿ ತಂದು. ಸೊ ಹ್ಮ್. ಐ ಕಂಪ್ಲೀಟೆಡ್ ದಟ್ ಮಾರ್ಚ್. ಐ ಗಾಟ್ ಅ ಪ್ರೀಮಿಯಂ ಆಫ್ 73 lakhs ಫ್ರಮ್ ದಿಸ್ 1 person 1%. who has already paid 18 lakhs Yes. annualized premium. ಹ್ಮ್. So I could complete 1 crore 65 lakhs with his support and the policy. ಓಕೆ. So ರೈಟ್ ಸರ್, this ನೀವು is the ಮಾತಾಡ್ತಾ thing. ಇರೋದೆಲ್ಲ ಕೋಟಿಗಳಲ್ಲೇ ಮಾತಾಡ್ತಿದ್ದೀರಾ. ಬಟ್ ನಮ್ಮಲ್ಲಿ ಸಾಕಷ್ಟು ಜನ ಸಾವಿರ ಲಕ್ಷಗಳಿಗೆ ಅಂದ್ರೆ ಭಯ ಬೀಳುವಂತ ಪರಿಸ್ಥಿತಿ ಇದೆ. ಸೊ ಆ ತರದವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಸರ್? ಇಲ್ಲ, ಎರ್ಲಿಯರ್ ಆಗಿ ನಮಗೂ ಈ ಥೌಸಂಡ್ಸ್ ಲಕ್ಷದನೇ ಹೇಳ್ತಿದ್ದೀವಿ. ಬಟ್ ವಿ ಹ್ಯಾಡ್ ಬಿನ್ ವಿ ಹ್ಯಾವ್ ಅಟೆಂಡೆಡ್ ಮೆನಿ ಟ್ರೈನಿಂಗ್, ವಿ ಹ್ಯಾವ್ ಅಂಡರ್ಗಾನ್ ಮೆನಿ ಟ್ರೈನಿಂಗ್. ಅಲ್ಲಿ ಹೇಳೋದು ಮಿನಿಮಮ್ ಹೇಳಿ, ನಿಮಗೆ ಎಷ್ಟು ನೋಡಿ, ಈಗ ಒಂದು ಆನೆ ಹೋಗ್ತಿದ್ರೆ ಹ್ಮ್. ಆ ಆನೆ ಕೊಡಿಯಿಂದ ಕೇಳಿದ್ರೆ ತಪ್ಪೇನಿಲ್ಲ. ಹೌದು. ಈಗ ಕೊಟ್ರೆ ಏನಾಗುತ್ತೆ, ಆನೆ ಬರುತ್ತೆ, ಇಲ್ಲಾಂದ್ರೆ ಒಂದು ಮಾತು ಅಷ್ಟೇ. ಅಷ್ಟೇ. ಎಸ್. ಸೊ ಮಿನಿಮಮ್ you sent 1 crore, 1 crore. I have been telling to every of our agents team,
ನೀವು 1 crore ಕಡಿಮೆನೇ ಇಲ್ಲುಸ್ಟ್ರೇಷನ್ ತೋರಿಸ್ಬೇಡ. ಹ್ಮ್. ಬರ್ಲಿ, ಅವರೇ ಡಿಸೈಡ್ ಮಾಡ್ಕೊಳ್ಳಿ ವೆದರ್ ಟು ಹ್ಯಾವ್ 25 lakhs, 10 lakhs, 5 lakhs. ಓಕೆ. ಸೊ ನೀವು ಕೇಳೋದ್ ಕೇಳಿ, ಅವ್ರ ಸಾಮರ್ಥ್ಯ ಏನಿದೆಯೋ ಅವ್ರ ಸಾಮರ್ಥ್ಯಕ್ಕೆ ತಕ್ಕಾಗಿ ಅವರು ಪೇ ಮಾಡ್ತಾರೆ, ಅಮೌಂಟ್ ಪೇ ಕೊಡ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಹೌದು. ನಮ್ಮಲ್ಲಿ ಕೇಳಲಿಕ್ಕೆ ಹಿಂಜರಿಕೆ ಆದಾಗ ಖಂಡಿತವಾಗ್ಲೂ ಕೊಡುವಂತ ಸಾಮರ್ಥ್ಯ ಇದ್ರು ಕೊಡೋದಿಲ್ಲ ಅಂತ ಇದರಿಂದ ಅರ್ಥ ಆಗ್ತಿದೆ. ಅಲ್ಲ, ಈಗ ಹಾಗೆ ಇದ್ರೆ ಹೇಳ್ತೀನಿ. ಈಗ ರೀಸೆಂಟ್ ಆಗಿ ಒನ್ ಮೋರ್ ಎಕ್ಸ್ಪೀರಿಯನ್ಸ್ ಹಾ ಟು ಶೇರ್. ವಿ ಯೂಸ್ ಟು ಸೆಂಡ್ ವರ್ಚುವಲ್ ಪ್ರಾಪರ್ಟಿ ಅಂತ ಹಾಕ್ತಿದ್ದೆ. ಹಾ ಹಾ. ಸೊ ಐ ಹ್ಯಾವ್ ಬಿನ್ ಸೆಂಡಿಂಗ್ ಟು ಮೆನಿ ಆಫ್ ಮೈ ಕಾಂಟ್ಯಾಕ್ಟ್ ಲಿಸ್ಟ್ ಎಕ್ಸಿಸ್ಟಿಂಗ್ ಕ್ಲೈಂಟ್. ಅದರಲ್ಲಿ ಒಬ್ರು ಎಲ್ಲರೂ ಕಳಿಸಿರೋರು ಒಂದು 300-400 ಜನನೂ ರಿಪ್ಲೈ ಮಾಡಬೇಕಾಗಿಲ್ಲ, ನೋಡ್ಬೋದು, ರಿಪ್ಲೈ ಮಾಡಬೇಕಾಗಿಲ್ಲ, ಇಂಟ್ರೆಸ್ಟ್ ತೋರಿಸಿಲ್ಲ. ಅದರಲ್ಲಿ ಒಬ್ಬರು ನನ್ನ ಹತ್ರ ಕೇಳಿದ್ರು, ವೆಂಕಟರಾಮನ್ ಇದು ಹೇಗೆ ಅಂತ. ದಿಸ್ ದ ಥಿಂಗ್ ಅಂತ. ಸರಿ ಅಂತ ಹೇಳಿದರು. ಆಮೇಲೆ ಓಕೆ ಐ ವಿಲ್ ಕಾಲ್ ಯು ಅಂತ ಹೇಳಿದರು. ಯೂಶಲ್ ಆಗಿ ಕಾಲ್ ಯು ಅಂದಿದ್ರೆ ಯೂಶಲ್ ಆಗಿ ಮಾಡ್ಬೇಕು. ಫೋನ್ ಮಾಡೋದಿಲ್ಲ. ಬಟ್ ಈ ಒಬ್ಬರು ಸುಧೀಂದ್ರ ಅಂತ ಒಬ್ರು ನನಗೆ ಫೋನ್ ಮಾಡಿ, ವೆಂಕಟರಾಮನ್ ನೀವು ಆವತ್ತು ಹೇಳಿದ್ರಲ್ಲ ಅದು ಪಾಲಿಸಿ ಇದೆಯಾ ಅಂತ ಕೇಳಿದ್ರು. ಇದೇ. ಸರಿ, ಈ ಥರ ನಂದು ಪ್ರಾಪರ್ಟಿ ಸೇಲ್ ಆಗಿದೆ. ಓಕೆ, ನಾನು ಪ್ರಾಪರ್ಟಿ ಸೇಲ್ ಆಗಿದ್ರೆ ಮನಸ್ಸಲ್ಲಿ ಒಂದು 10 ಲಕ್ಷ ಬರ್ಬೋದು ಅಂತ ಅನ್ಕೊಂಡೆ. ಎಷ್ಟಿಗೆ ಹಾಕಬೇಕು ಇಲ್ಲುಸ್ಟ್ರೇಷನ್ ಕೇಳಿದೆ. ಹ್ಮ್. 1 crore ಹಾಕಿ ಅಂತ. ಗುಡ್. ಸೊ ನನ್ಗಂತ ನೀವ್ ಕೇಳ್ತಾ ಇದ್ದಿದ್ದು ಅದೇ, ಅವರೇ ಹೇಳ್ಬಿಟ್ಟಿದ್ದಾರೆ ಈಗ. ಅವರೇ ಹೇಳ್ಬಿಟ್ರು 1 crore ಹಾಕಿ. ಯಾಕಂದ್ರೆ ಐ ಗಾಟ್ ಅರೌಂಡ್ 2 crore ಪ್ರಾಪರ್ಟಿ ಸೇಲ್ ಆಗಿ ಬಂದಿದೆ, 1 crore ಹಾಕಿ. ಸೊ ಅವ್ರದ್ದು ಏನಂದ್ರೆ, ಅವರು ಫಾದರ್ ಇನ್ ಲಾ ಆಲ್ಸೋ ವಾಸ್ ಅನ್ LIC ಏಜೆಂಟ್. ವಾವ್. ಹ್ಮ್. ಓಕೆ, ಅಲ್ವಾ? ನಾನು ಸ್ಯಾಟರ್ಡೆ ನನಗೆ ರಿಜಿಸ್ಟ್ರೇಷನ್ ಇದೆ, ರಿಜಿಸ್ಟ್ರೇಷನ್ ಆಗಿ ಮನೆಗೆ ಡೈರೆಕ್ಟ್ ಆಗಿ ಬರ್ತೀನಿ, ಹ್ಮ್. ಬಂದು ನಿಮ್ಮನೆ ಭೇಟಿ ಆಗ್ತೀವಿ, ಬರ್ಬೋದು ಅಂತ ಕೇಳಿದ್ರು. ಹ್ಮ್. ಏನ್ ಹೇಳ್ತೀರಾ, ಬರಬೇಡ ಅಂತ ಹೇಳ್ತೀವಾ? ರೈಟ್. ಯೂಶಲ್ ಆಗಿ ನಾವು ಹೋಗ್ತಿದೀವಿ, ಅವರೇ ಬರ್ತೀನಿ ಅಂದಾಗ ಬೇಡ ಅನ್ನೋದು ಹೇಗೆ? ಹೌದು. ಹ್ಮ್. ಬನ್ನಿ ಇಂದ. ಫಾರ್ಚುನೇಟ್ಲಿ ದ ಸೇಮ್ ಡೇ ಹಿಸ್ ಡಾಟರ್ಸ್ ಬರ್ತ್ಡೇ ಆಲ್ಸೋ. ಸಿ ಹ್ಮ್. ದಟ್ ಆಲ್ಸೋ ಐ ಹ್ಯಾವ್ ಟು ಅಂಡರ್ಲೈನ್. ಐ ಓಕೆ. ಯೂಸ್ ಟು ಸೆಂಡ್ ಬರ್ತ್ಡೇ ವಿಶಸ್ ಬಿಟ್ವೀನ್ ಮಾರ್ನಿಂಗ್ 3:30 and 4:30 ಟು ಎವ್ರಿ ಬರ್ತ್ಡೇ ಅರ್ಲಿ ವಿಶಸ್, ಮಾರ್ನಿಂಗ್, ಮ್ಯಾರೇಜ್ ಸೂಪರ್. ಆನಿವರ್ಸರಿ ವಿಶಸ್. ಹ್ಮ್ ಹ್ಮ್. ಓಕೆ. ಸೊ ಅದ್ರದ್ದೊಂದು ರಿಸಲ್ಟು ಹೇಗೆ ಅಂದರೆ, ಅವರು ಮುಗಿಸ್ಕೊಂಡು ಫಾದರ್ ಇನ್ ಲಾನು ಕರ್ಕೊಂಡು ಬಂದು ಮನೆಗೆ, ಆ. ಅವರು ಸ್ವೀಟ್ ಎಲ್ಲ ತಂದ್ರು ನನಗೆ. ಓಕೆ. ಫಾದರ್ನ ಕರ್ಕೊಂಡ್ಬಂದು ಹೇಳಿದ್ರು ಏನೇನು ಬೇಕು ಡಾಕ್ಯುಮೆಂಟ್ ಎಲ್ಲ ಕೇಳಿದ್ರು, ಇದೇ ಥರ ಬೇಕು ಅಂತ ಹೇಳಿದ್ರೆ ಎಲ್ಲ ತಂದ್ಬಿಟ್ರು. ಬಟ್ ಅವ್ರ ಹತ್ರ 2 ಚೆಕ್ ಇರೋದು, ಅಂದರೆ 50-50 lakhs ಆಗಿದೆ, ಕೊಡ್ಬೋದು ಅಂತ ಕೇಳಿದ್ದಕ್ಕೆ ಎಲ್ಲ ಕೊಡ್ಬೋದು ಅಂತ ಹೇಳಿ 2 ತಗೊಂಡೆ. 50-50 lakhs ತಗೊಂಡು ಹ್ಮ್. ಮಾಡಿ. ಆವಾಗ ಫಾದರ್ ಇನ್ ಲಾ ಹತ್ರ ಇವರು ಹೇಳ್ತಿದ್ರು, ನೋಡಿ ಇವರು ನಮ್ಮ ಫ್ಯಾಮಿಲಿಯಿಂದಲ್ಲ, ನಮ್ಗೆ ಎಲ್ಲರದ್ದು ವಿಶಸ್ಸು ಬೆಳಗಿನ ಜಾವ ಕಳಿಸ್ತಾರೆ, ಇವತ್ತು ನಮ್ಮ ಮಗಳದ್ದು ಬರ್ತ್ಡೇ ಇತ್ತು, ಕಳಿಸಿದ ಅಂತ ತೋರಿಸಿದ್ರು. ಹ್ಮ್. ಅವ್ರಿಗೆ ಖುಷಿ ಆಯ್ತು. ಮತ್ತೆ ನಮ್ಮ ಆಫೀಸ್ ರೂಮು ರೆಕಾರ್ಡ್ಸ್ ಎಲ್ಲ ನೋಡಿ ಅವ್ರಿಗೆ ಹಿ ವಾಸ್ ಅಸ್ಟಾನಿಶ್ಡ್. ಓಕೆ. ಅದು ಹೆಂಗಿರಿ ಮೇಂಟೈನ್ ಮಾಡ್ತೀರಾ ಅಂತ ಕೇಳಿದ್ರು. ದಿಸ್ ಇಸ್ ದ ವೇ ಹ್ಮ್. ಐ ಮೇಂಟೈನಿಂಗ್ ಹೇಳಿ ಅವ್ರ ಖುಷಿ ಆಯಿತು. ಮತ್ತೆ ಅವರೇ ಎಲ್ಲ ಚೆಕ್ ಎಲ್ಲ ಕೊಟ್ಟು, ನಾನು ಅದನ್ನು ಹೇಳಿದ್ದೆ, ಇದು PPS ಅಲ್ಲಿ ಮಾಡಬೇಕು, ದಟ್ ಈಸ್ ಪಾಸಿಟಿವ್ ಪೇ ಸಿಸ್ಟಮ್, ವಿ ಹ್ಯಾವ್ ಟು ಟೇಕ್ ಕೇರ್. ಯಾಕಂದ್ರೆ 1 crore ಬಂದಿದ ಮೇಲೆ ಆಗಲ್ಲ, ಹೌದು. ಅದು ಹಾನರ್ ಆಗಬೇಕು. ಹಾನರ್ ಆಗಿದ್ರೂ ಆಗಲ್ಲ, ಕೂಲಿಂಗ್ ಆಫ್ ಪೀರಿಯಡ್ ಅಲ್ಲಿ ಕ್ಯಾನ್ಸಲ್ ಆಗಬಾರ್ದು. ಹೌದು. ಇದೆಲ್ಲ ನಾವು ವಿ ಹ್ಯಾವ್ ಟು ಟೇಕ್ ಕೇರ್. ಹ್ಮ್. ಎಲ್ಲ ನಾನು ನೋಡಿಕೊಂಡೆ. ಸೊ ನಾನೇ ಹೋಗಿ PPS ಸಿಸ್ಟಮ್ ಬ್ಯಾಂಕ್ಗೆ ಹೋಗಿ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಅವ್ರಿಗೂ ಖುಷಿ ಆಯಿತು. ದೆನ್ ಹಿ ಗಾಟ್ ಪಾಲಿಸಿ ಡಾಕ್ಯುಮೆಂಟ್ ಆಲ್ಸೋ. ದಟ್ ವಾಸ್ 1 crore ಸಿಂಗಲ್ ಪ್ರೀಮಿಯಂ ಪಾಲಿಸಿ, ಆ್ಯಂಡ್ ಐ ವಾಸ್ ವೆರಿ ವೆರಿ ಹ್ಯಾಪಿ. ಎಸ್. ಮನೆಗೆ ಬಂದು ಕೊಟ್ಟೋಗಿರೋಂತ ಫಸ್ಟ್ ಚೆಕ್. ಮನೆಗೆ ಬಂದು ಕೊಟ್ಟು ಹೋದ್ರು. ಎಸ್. ಪ್ರತಿ ಸಲ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರಿ ಅವ್ರ ಮನೇಲಿ, ಕಸ್ಟಮರ್ ಮನೇಲಿ. ಕಸ್ಟಮರ್ ನಿಮ್ಮ ಮನೆಗೆ ಬಂದು ₹1 ಕೋಟಿ ಚೆಕ್ ಕೊಟ್ಟೋಗಿರುವಂತ ಮೊದಲನೇ ಎಕ್ಸ್ಪೀರಿಯನ್ಸ್. ಸೂಪರ್. ಹೌದು. ಅವರು ಒಂದು ಹೇಳಿದ್ರು ಗುರು, ಏನಂದ್ರೆ ಐ ಬಿಲೀವ್ ಇನ್ LIC. ಹ್ಮ್. I have lots of faith in LIC. ನಾಟ್ ಓನ್ಲಿ ದಟ್, ಈಗ ಬ್ಯಾಂಕ್ ಒಳಗೆ 5 ಲಕ್ಷಕ್ಕೆ ನಮ್ಗೆ ಗ್ಯಾರಂಟಿ ಇರೋದು, 1 ಕೋಟಿ ಇದ್ರೇನು 2 ಕೋಟಿ ಇದ್ರೇನು 5 ಲಕ್ಷಕ್ಕೆ ಮಾತ್ರ ಗ್ಯಾರಂಟಿ ಇರೋದು. ಹೌದು. ಬೇರೆ ಯಾವ್ದು ಇನ್ಸ್ಟ್ರೂಮೆಂಟಲ್ಲೂ ಇಲ್ಲ ಇಂಡಿಯಾದಲ್ಲಿ. ಓನ್ಲಿ LIC ಹ್ಯಾಸ್ ದಿಸ್ ಗ್ಯಾರಂಟಿ ಅಂತ ಹೇಳಿ ನನ್ಗೆ ಇನ್ನೂ ಖುಷಿ ಆಯಿತು. ಹೌದು. ಖಂಡಿತವಾಗ್ಲು ಹೇಳಿದಂತ ಮಾತು ಸತ್ಯಕ್ಕೆ ಸತ್ಯ.
ಈಗಲೂ ಸಾಕಷ್ಟು ಬ್ಯಾಂಕ್ಸ್ ಗೆ ಆರ್ ಬಿ ಐ ನೋಟಿಸ್ ಕೊಟ್ಟು ಬ್ಯಾಂಕ್ಸ್ ನ ಕ್ಲೋಸ್ ಮಾಡ್ತಾರಂತ ಎಕ್ಸಾಂಪಲ್ಸ್ ಈಗ ನೋಡ್ತಾ ಇದೀವಿ. ಬಿಕಾಸ್ ಹೌದು ಆಫ್ ಮೆನಿ ಹೌದು ರೀಸನ್ಸ್ ಸರ್, ಸಾಕಷ್ಟು ಕಾರಣಗಳಿದೆ. ಸೊ ಓನ್ಲಿ ಒನ್ ಎಲ್ ಐ ಸಿ ಆಫ್ ಇಂಡಿಯಾ ವಿಚ್ ಇಸ್ ಗಿವಿಂಗ್ ಎ ಸವರಿಂಗ್ ಗ್ಯಾರಂಟಿ ಫಾರ್ ಅನ್ಲಿಮಿಟೆಡ್ ಇನ್ಫಿನಿಟಿ ಅಮೌಂಟ್ ಅಂತ ಹೇಳ್ಬೋದು. ಹೌದು ನೋ ಅದರ್ ಹೌದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್ ಕೂಡ, ಅದರಲ್ಲೂ ಕೂಡ ಲಿಮಿಟೇಷನ್ಸ್ ಇದೆ. ಬ್ಯಾಂಕ್ಸ್ ಗಂತೂ ಮೊದಲೇ ಇಲ್ಲ. ಸೊ ಇದು ಸಾಕಷ್ಟು ಜನ ಕಸ್ಟಮರ್ಸ್ ಗೆ ಗೊತ್ತಿದೆ. ಇನ್ ಕೆಲವರು ಕಡಿಮೆ ಅಮೌಂಟ್ ಅಲ್ಲಿ ಯೋಚನೆ ಮಾಡುವಂತವ್ರು ಇವತ್ತು ಬ್ಯಾಂಕ್ ಪ್ರಿಫರ್ ಆಗ್ತಿದ್ದಾರೆ. ಬಟ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ಅನ್ಸೆಕ್ಯೂರಿಟಿ ಅಥವಾ ಇದೇನಿದೆ ಗ್ಯಾರಂಟಿ ಸಮಸ್ಯೆಗಳು ಕಾಡ್ತಿದೆ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಬದಲಾಗುವಂತ ಸಂದರ್ಭಗಳು ಅತಿ ಶೀಘ್ರದಲ್ಲೇ ಬರ್ಬೋದು ಅಂತ ಅನ್ಕೊಳ್ತೀವಿ. ಇರ್ಲಿ, ತೊಂದರೆ ಏನಿಲ್ಲ. ಸೊ ಎಲ್ರು ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಎಲ್ಲಾ ಕಡೆನೂ ಇನ್ವೆಸ್ಟ್ಮೆಂಟ್ ಆಗ್ಬೇಕಾಗಿ ಬರುತ್ತೆ. ರೈಟ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮ ಲೈಫ್ ಜರ್ನಿ ಏನಿದೆ ಇದು ಈಗಿರುವಂತ ಜನರೇಷನ್ಗೆ ಆಗ್ಬೋದು ಅಥವಾ ನಮ್ಮ ಏಜೆಂಟ್ಸ್ ಕಮ್ಯುನಿಟಿಗೆ ಖಂಡಿತವಾಗ್ಲೂ ಇದು ವರನೇ ಅಂತ ಅನ್ಕೊಬಹುದು. ಇವತ್ತು ನನಗೆ ನೀವು ಟೈಮ್ ಕೊಟ್ಟಿದಂತೂ ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಏಜೆಂಟ್ಸ್ ಕಮ್ಯುನಿಟಿಗೂ ಕೂಡ ಅದೃಷ್ಟನೇ ಸರಿ. ಸರ್, ಬಟ್ ಹೀಗಾಗಿ ಹೊಸದಾಗಿ ಜಾಯ್ನ್ ಆಗ್ತಿರೋಂತ ಅಡ್ವೈಸರ್ಸ್ಗೆ ಏನ್ ಸಜೆಷನ್ ಕೊಡ್ಲಿಕ್ಕೆ ಯಾ ಇಷ್ಟಪಡ್ತೀರಾ? ಅದಕ್ಕೆ ಎಲ್ಲೋದ್ರೂ ಕೂಡ ಬರೀ ಅಬ್ಜೆಕ್ಷನ್ಸ್ ಹೇಳ್ತಾರೆ. ಮ್ಯೂಚುವಲ್ ಫಂಡ್ಸ್ ಇದೆ, ಎಫ್ ಡಿಸ್ ಇದೆ, ಪಿ ಎಸ್ ಐ ಇದೆ, ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಹೇಳೋಂತ ಒಂದು ಅಬ್ಜೆಕ್ಷನ್ಸ್ಗೆ ನಿಮ್ ಕಡೆಯಿಂದ ಏನ್ ಸಲಹೆ ಕೊಡ್ತೀರಾ? ಅವರು ನಿಮ್ ರೀತಿ ನಿಮಗಿಂತ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋದಕ್ಕೆ ನೀವು ಕೊಡುವಂತ ಸಂದೇಶ ಏನು ಸರ್? ಲಾಸ್ಟ್ ಬಟ್ ಲೀಸ್ಟ್ ಪ್ಲೀಸ್. ಏನಂದ್ರೆ ನಮ್ಮ ಏಜೆಂಟ್ ಇದಕ್ಕೆ ಸಿ ಡೋಂಟ್ ಲೂಸ್ ಯುವರ್ ಹಾರ್ಟ್. ಓಕೆ. ಡೋಂಟ್ ಲೂಸ್ ಎನಿ. ಈಗ ನೆಗೆಟಿವಿಟಿ ಏನೇನೋ ಬರುತ್ತೆ, ಯಾಕಪ್ಪ ಏಜೆನ್ಸಿ ತಗೊಂಡಿದ್ದಾರೆ ಅದೆಲ್ಲ ಬರುತ್ತೆ, ಅದೆಲ್ಲ ಸೈಡ್ ಕಟ್ಕೊಂಬಿಡಿ, ಅಂದ್ರೆ ಇಗ್ನೋರ್ ಮಾಡಿ. ಕೀಪ್ ಡೂಯಿಂಗ್ ಯುವರ್ ಡ್ಯೂಟಿ. ಓಕೆ. Result will definitely come. ಓಕೆ. Keep doing your duty. This result will definitely come, and ಹ್ಮ್. it will reach you. ಓಕೆ. Okay, and keep. I mean, follow-ups. Follow-up is the main service you require in insurance. ಹ್ಮ್. ಹ್ಮ್. Follow-ups. ಓಕೆ. ಒಂದು ಪಾಲಿಸಿ ತಗೊಳ್ತಾರೋ ಬಿಡ್ತಾರೋ ಅದು ಬೇರೆ. ಫಾಲೋ ಅಪ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ಪಾಲಿಸಿ ಪ್ರೀಮಿಯಂ, ಒಂದು ಪಾಲಿಸಿ ಆದ್ಮೇಲೆ ಇಟ್ ಡೋಂಟ್ ಇಗ್ನೋರ್ ಇಟ್. ಯು ಹ್ಯಾವ್ ಟು ಕೀಪ್ಸ್ ಗಿವ್ ಸರ್ವಿಸ್, ಇನ್ಫಾರ್ಮ್ ಮಾಡಬೇಕು ಪ್ರೀಮಿಯಂ ಡ್ಯೂ ಇದೆ ಇಲ್ಲ. ಲಾಸ್ಟ್ 5 years ಐ ಹ್ಯಾವ್ ರೆಕಾರ್ಡ್ ಆಫ್ 0% ಲ್ಯಾಪ್ಸೇಷನ್. ಲ್ಯಾಬ್ ಸೆಷನ್. ಓಕೆ. ರೈಟ್. ದಟ್ ಈಸ್ ಬಿಕಾಸ್ ಆಫ್ ದ ಸ್ಟ್ರಿಕ್ಟ್ ಫಾಲೋ ಫಾಲೋ ಅಪ್ಸ್. ಅಪ್ ಅಂತ ಹೇಳ್ಬೋದು. ಓಕೆ. ಫಾಲೋ ಅಪ್ಸ್. ಹ್ಮ್. ಇನ್ನೊಂದು ಮೊನ್ನೆ ಒಂದು 15 ಲಕ್ಷ ಜೀವನ್ ಶಾಂತಿ ಕಂಪ್ಲೀಟ್ ಮಾಡಿದೆ. ಹ್ಮ್. ಅವ್ರ ಮಗಳದ್ದು 3 ಲಕ್ಷ ಪ್ರೀಮಿಯಂ ಬರಬೇಕಾಗಿತ್ತು. ಕರೆದಿದ್ದರು, ಮನೆಗೆ ಹೋಗಿ ಕೊಟ್ಟೆ, ತಗೊಂಡಿದ್ಮೇಲೆ ನಾನು ಈ ಥರ ಹೇಳಿದ್ದು ಈ ಥರ ಇದೆ ಅಂತ. ಅವರು ಐ ನೋ ದಟ್ ಹಿ ಹಸ್ ರಿಟೈರ್ಡ್, ಹಿ ಹಸ್ ತುಂಬ ದುಡ್ಡು ಬಂದಿದೆ ಅಂತ. ಸೊ ಆಯಿತು, ಏನು ಹೇಗೆ ಅಂತ ಎಲ್ಲ ಇನ್ಸ್ಟೆಕ್ ಕೊಟ್ಟೆ. 5 ವರ್ಷದ ಡೆಫರ್ಮೆಂಟು, 3 ವರ್ಷದ ಡೆಫರ್ಮೆಂಟ್ ಎಲ್ಲ ಕೊಟ್ಟೆ. ಸೊ ದೇ ಲೈಕ್ 3 years ಡೆಫರ್ಮೆಂಟು. ಓಕೆ. ಸರಿ, ಅವ್ರು ಹೇಳಿದರು ನಾನು ಮಾಡ್ತೀನಿ, ಅಂದರೆ ಹೇಗೆ ಪೋಸ್ಟ್ಪೋನ್ ಮಾಡೋದು ಹಕ್ಕೇನಿ ಕಂಪ್ಲೀಟ್ ಅಂತ ಹೇಳ್ತಿರೋದು. ರೈಟ್. ಸೊ ಮಾಡ್ತೀನಿ, ನಾನು ಐ ವಿಲ್ ಇನ್ಫಾರ್ಮ್ ಯು ಅಂತ ಹೇಳಿದ್ರು. ಓಕೆ. ಪರವಾಗಿಲ್ಲ, ನಿಮ್ಗೆ ಯಾವಾಗ ಬೇಕಾದ್ರೆ ಮಾಡ್ಕೊಡಿ ಅಂತ ಹೇಳಿದ್ದೆ. ನಾನು ಹೇಳಿದ್ದೆ ಓಕೆ, ನಿಮ್ಮ ಹತ್ರ ಒಂದು ಫೋಟೋ ಇದೆಯಾ ಅಂತ ಕೇಳಿದ್ದೆ. ಹಾಂ, ಫೋಟೋ ಇದೆ ಅಂತ ತಂದರು. ಸರಿ, ಒಂದು ಪ್ಯಾನ್ ಕಾರ್ಡ್ ತಗೊಂಡ್ಬನ್ನಿ ಅಂತ. ಪ್ಯಾನ್ ಕಾರ್ಡ್ ಇದೆಯಾ, ಕಾಪಿ ಇದ್ರೆ ಕೊಡಿ, ಇಲ್ದರೆ ನಿಮಗೆ ಫೋಟೋ ತೆಗಿತೀನಿ ಅಂತ. ಫೋ ಪ್ಯಾನ್ ಕಾರ್ಡ್ ಕಾಪಿ ಇಲ್ಲ, ಆಧಾರ್ ಕಾರ್ಡ್ ಕಾಪಿ ಇದೆ, ಕೊಡ್ತೀನಿ ಅಂತ. ಆಧಾರ್ ಕಾರ್ಡ್ ಸರಿ, ಒಂದು ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಕೊಡಿ ಅಂತ. ಅದೇನೋ ಗೊತ್ತಿಲ್ಲ, ಅವರೆಲ್ಲ ತಂದ್ಬಿಟ್ರು. ಓಕೆ. ಆಮೇಲೆ ಡಾಟಾ ಶೀಟ್ ಕೂತ್ಕೊಂಡು ಎಲ್ಲ ಬರೆದೆ, ಸಿಗ್ನೇಚರ್ ಮಾಡಿಸಿದೆ. ಆಮೇಲೆ ಓ, ಬ್ಯಾಂಕ್ ಡೀಟೇಲ್ಸ್ ಬೇಕಲ್ಲ, ಒಂದು ಕೆಲಸ ಮಾಡಿ, ಚೆಕ್ ಲೀಫ್ ಇದೆ ಅಲ್ಲ ಕೊಡಿ ಅಂತ. ಯಾಕಂದರೆ ಫಾರ್ಚುನೇಟ್ಲಿ ಅದೇ ಹೇಳಿದ್ರಲ್ಲ, ಬ್ಲೆಸ್ಸಿಂಗ್ ಇನ್ ಡಿಸ್ಗೆ, ಫಾರ್ಚುನೇಟ್ಲಿ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬರೀ ಅಕೌಂಟ್ ನಂಬರ್ ಮಾತ್ರ ಇದೆ, ಮಿಕ್ಕಿದ್ದಿಲ್ಲ. ಹೌದು. ಬೇಕಲ್ಲ ಇದೆಲ್ಲ, ನಾನು ಡಿಜಿಟಲ್ ಮಾಡ್ಕೊಳ್ತೀನಿ. ಈಗೆಲ್ಲ ನೀವು ಹೇಳಿದ ಮೇಲೇ ಮಾಡೋದು ಅಂತ ಹೇಳ್ಬಿಟ್ಟೆ. ಹ್ಮ್. ಅದು ಹತ್ತತ್ತು ಸಲ ಒಂದೊಂದು ಟೈಮ್ ಮಿನಿಟ್ಗೂ ಹೇಳ್ತೇನೆ, ನೀವು ಹೇಳಿದ ಮೇಲೇನೆ ಮಾಡೋದು. ಓಕೆ. ಸೊ ಅವ್ರಿಗೆ ರೆಸ್ಟ್ ಅಶ್ಯೂರ್ಡ್ ದಟ್ ನಾವು ಅವ್ರ ಕಡೆಯಿಂದ ಏನು ಕಿತ್ಕೊಳ್ಳಲ್ಲ ಅಂತ. ಓಕೆ. ಸೊ ಚೆಕ್ ಲೀಫ್ ತಂದ್ರೆ ನಾನು ಏನಿಲ್ಲ, ನಾನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಾಕ್ತೀನಿ, ಡೇಟ್ ಹಾಕಲ್ಲ, ಅಮೌಂಟು ಹಾಕಲ್ಲ. ಹಾಂ, ಓಕೆ ಓಕೆ ಓಕೆ. ಅವಾಗ ಹೇಳಿದ್ರು, ಒಂದು ಕೆಲಸ ಮಾಡಿ, ಡೇಟ್ ಹಾಕ್ಕೊಳ್ಳಿ, 13ನೇ ತಾರೀಕು ಡೇಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಓಕೆ. ಅವರ ಮುಂದ್ಗಡೆಯಿಂದ ಹಾಕಿದೆ. ಆಮೇಲೆ ಅವ್ರು ಸೈನ್ ಮಾಡಿದ್ರು. ಮತ್ತೆ ಹೇಳಿದೆ, ನೀವು ಯಾವಾಗ ಬೇಕಾದ್ರೆ ಹೇಳಿ, ಎಷ್ಟು ಬೇಕಾದರೆ ಮಾಡ್ಕೊಡಿ ಅಂತ ಹೇಳಿದೆ. ಸೊ 5 ಲಕ್ಷ ಬೇಕಾ 10 ಲಕ್ಷ ಬೇಕಾ ಅಂತ ಅವಾಗ ಗೊತ್ತಾಯ್ತು ಎವರೇಜ್ ಒಂದು ಇದು. ಸೊ ಒಂದು ಕೆಲಸ ಮಾಡಿ, ನಿಮಗೆ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿದ್ದೆ.
ನೀವು 15 ಲಕ್ಷ ಹಾಕಿದ್ರೆ ನಿಮಗೆ ಪ್ರತಿ ತಿಂಗಳು 10,000 ಬರುತ್ತೆ ಅಂತ ಹ್ಮ್ ಹೇಳಿದ್ರು. ಹಾ, ವೆರಿ ಗುಡ್. ಅದೇ ಹೇಗೆ ಅಂತ, ಇದೇ ಅಂತ. 3 ವರ್ಷದ ಇದು ಡೆಫರ್ಮೆಂಟ್ ಅಂತ. ಹಾ ಸರಿ, ಹಂಗಿದ್ರೆ 15 ಲಕ್ಷ ಹಾಕೊಳ್ಳಿ. ಹ್ಮ್ ಇಮಿಡಿಯೇಟ್ 15 ಲಕ್ಷ. ಆ, ಮತ್ತೆ ನಿಮಗೆ ಏನೋ GST ಬರುತ್ತೆ ಅಂತೇಳಿ ಎಲ್ಲ ಹಾಕಿದ್ರು. ಓಕೆ. ಮತ್ತೆ ಅವರು ಹೇಳಿದ್ರು, ಒಂದು ಕೆಲಸ ಮಾಡಿ, ಯಾಕೆ 13ನೇ ತಾರೀಕು ಹಾಕೋದು, 11ನೇ ತಾರೀಕು ಹಾಕ್ಬಿಡಿ ಅಂತ. ಓಕೆ ಗುಡ್. ಹ್ಮ್ ಅವಾಗ ಅದು ಕ್ಯಾನ್ಸಲ್ಡ್ ಹಾಕಿ ಇನ್ನೊಂದು ಚೆಕ್ ಬರೆದ್ಬಿಟ್ಟೆ. ಓಕೆ ಸೊ ಸೂಪರ್. ಸೊ ಐ ಗಾಟ್ ಪೋಸ್ಟ್ಪೋನ್ಮೆಂಟ್ ಅವರ್, ನಾಟ್ ಓನ್ಲಿ ಪೋಸ್ಟ್ಪೋನ್ಮೆಂಟ್, ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ಬರು ಬಂದು ಬೇರೆ ಏನೋ ಮಾತಾಡೋಕೆ ತಗೋಬಹುದು. ಅದು ಐ ಕನ್ವರ್ಟೆಡ್ ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ಪಾಲಿಸಿ. ಓಕೆ. ಹ್ಮ್ ಸೊ ನನಗೆ ವೆನ್ ಐ ವಾಸ್ ಎ ಚೈಲ್ಡ್ಹುಡ್ ಟೈಮಲ್ಲಿ ಐ ಹ್ಯಾವ್ ರೆಡ್ ಎ ಸ್ಟೋರಿ, ಅದು ಐ ವಾಂಟ್ ಟು ನೆರೇಟ್. ಪ್ಲೀಸ್ ಸರ್. ಒಬ್ಬರು ಸ್ಟ್ರೇಂಜರ್, ಇವ ಆವತ್ತೆಲ್ಲ ನಿಮಗೆ ಗಾಡಿಗಳಿಲ್ಲ, ಎತ್ತಿನ ಗಾಡಿ ಇಲ್ದರೆ ಯು ಟು ವಾಕ್ ಟು ಹೌದು. ಕ್ರಾಸ್ ಒನ್ ವಿಲೇಜ್ ಟು ಒನ್ ವಿಲೇಜ್. ಹ್ಮ್ ಕಾಡೊಳಗಿಂದ ಕ್ರಾಸ್ ಮಾಡಬೇಕು. ಸೊ ಒಬ್ಬರು ಸ್ಟ್ರೇಂಜರ್, ಒನ್ ಪರ್ಸನ್, ಹಿ ವಾಂಟ್ ಟು ಕ್ರಾಸ್, ಹಿ ಹ್ಯಾಸ್ ಟು ಗೋ ಟು ಅನದರ್ ವಿಲೇಜ್, ಕ್ರಾಸಿಂಗ್ ಫಾರೆಸ್ಟ್. ಹ್ಮ್ ಅದು ಒಂದು 3-4 ದಿನ, ಒಂದು ವಾರ ಆಗ್ಬೋದು ಕ್ರಾಸ್ ಮಾಡಕ್ಕೆ, ಅಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗಕ್ಕೆ ಯಾವತ್ತೇ ಆಗತ್ತೆ ತಾನೇ ಇದ್ದಿದ್ದು. ಸೊ ಅವರ ಹತ್ರ ಅವರು ಒಂದು 3-4 ದಿನದ್ದು ಊಟ ಗೀಟ ಎಲ್ಲ ಅವರು ಕಟ್ಕೊಂಡು ಹೋಗ್ತಿದ್ರು ಒಬ್ರೆ. ಸೊ ಆಲ್ಮೋಸ್ಟ್ ಫುಡ್ ವಾಸ್ ಎಕ್ಸಾಸ್ಟೆಡ್, 3-4 ಡೇಸ್ ಆಯ್ತು, ಫುಡ್ ವಾಸ್ ಎಕ್ಸಾಸ್ಟೆಡ್. ಹಿ ವಾಂಟ್ ಟು ಜಸ್ಟ್ ಕ್ರಾಸ್ ದ ಫಾರೆಸ್ಟ್ ಅಲ್ಲಿ ನೋಡುವಾಗ ಕತ್ತಲೆ ಆಯಿತು. ಹೌದು. ರಾತ್ರಿ ಪ್ರಾಣಿಗಳಿರುತ್ತೆ, ಹ್ಮ್ ಎಲ್ಲನೂ ಉಳ್ಕೋಬೇಕು. ನೋಡುವಾಗ ಒಂದು ಲೈಟ್, ಅಂದ್ರೆ ಒಂದ್ ಕಡೆ ಸ್ವಲ್ಪ ಲೈಟ್ ಇರೋದ್ ಕಡೆ ಒಂದು ಹಟ್, ಎಸ್, ಗುಡಿಸ್ಲು. ಗುಡಿಸಲು ನೋಡಿದ್ರು. ನೋಡಿದ್ಮೇಲೆ ಅಲ್ಲಿಗೆ ಹೋಗಿ ತಟ್ಟಿದ ಮೇಲೆ ಒಂದು ವಯಸ್ಸಾಗಿರೋ ಅಜ್ಜಿ ಅಜ್ಜಿ ಬಂದು ಬಾಗಿಲು ಓಪನ್ ಮಾಡಿದ್ರು. ಏನ್ ಸಮಾಚಾರ ಅಂತ ಕೇಳಿ, ನಾನು ಈ ಥರ ಪಕ್ಕದ ವಿಲೇಜ್ಗೆ ಹೋಗ್ಬೇಕು, ಈಗ ರಾತ್ರಿ ಆಗೋಯ್ತು, ನನಗೆ ಎಲ್ಲನೂ ಉಳ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ. ಅವ್ರು ಸ್ವಲ್ಪ ಹೆದರಿಕೆ ಇತ್ತು, ಬಟ್ ಆದರೆ ನೀವೊಂದು ಮನುಷ್ಯನ್ ನೋಡಿದ್ಮೇಲೆ ಸರಿ ಬಾಪ ಅಂದೇಳಿ ಜಾಗ ಕೊಟ್ಟರು. ಬಟ್ ಒಂದು ಮಾತು, ನನಗೆ ನಿಮ್ಗೆ ಇಲ್ಲಿ ಉಳ್ಕೋಬಹುದು, ಬಟ್ ನನ್ನ ಹತ್ರ ನಿಮಗೆ ಊಟ ಗೀಟ ಕೊಡ್ಲಿಕ್ಕೆ ಏನಿಲ್ಲ ಹ್ಮ್ ಅಂತ ಹೇಳಿ. ಮೊದ್ಲೇ ಕಂಡೀಷನ್. ಓಕೆ, ಕಂಡೀಷನ್ಸ್ ಹಾ, ಇರೋ ಪರಿಸ್ಥಿತಿ ಹೇಳ್ತಾರೆ. ಹಾ. ಹ್ಮ್ ಅವ್ರು ಹೇಳಿದ್ರು, ಪರವಾಗಿಲ್ಲ, ನನ್ಗೆ ಊಟ ಏನು ಪ್ರಾಬ್ಲಮ್ ಏನು ಬೇಕಿಲ್ಲ ಅಂತ ಹೇಳಿದರು. ಸೊ ಏನಾಯ್ತು ಆಯ್ತು. ಸ್ವಲ್ಪ ಆದ್ಮೇಲೆ ಮಾತಾಡಿ ಎಲ್ಲಿ ಎಲ್ಲಿ ಎಂಥದ್ದು ಯಾವ ಊರು ಎಂತೆಲ್ಲ ಕೇಳಿ ಮಾತಾದ್ಮೇಲೆ ಹೊಟ್ಟೆ ಹಸಿತಾಯ್ತು. ಆಯಮ್ಮನಿಗೆ ಹೊಟ್ಟೆ ಹಸಿತಾಯ್ತು. ಬಟ್ ಹ್ಮ್ ಆಯಮ್ಮನ್ಗೆ ಅನ್ನೋನ್ ಪರ್ಸೆಂಟ್ ಕೊಡಬಾರ್ದು, ಯಾಕಂದ್ರೆ ಅವ್ರಿಗಿರೋದೇ ಸ್ವಲ್ಪ ಇದೆ ಅಂದ. ಹ್ಮ್ ಏನು ಬೇಡಿ, ನೀವೊಂದು ಕೆಲಸ ಮಾಡಿ, ನನಗೊಂದು ಬಾಣಲಿ ಕೊಡಿ, ಹ್ಮ್ ಆಮೇಲೆ ಸ್ವಲ್ಪ ನೀರು ಕೊಡಿ, ಹ್ಮ್ ನಾನು ನಿಮಗೆ ಒಳ್ಳೆ ಇದು ಮಾಡಿಕೊಡ್ತೀನಿ, ಹ್ಮ್ ತಿಂಡಿ ಮಾಡಿಕೊಡ್ತೀನಿ. ಹ್ಮ್ ಇವ್ರಿಗೆ ಆಶ್ಚರ್ಯ ಆಯ್ತು, ಹೆಂಗೆ ಬಾಣ್ಲಿಯಲ್ಲಿ ನೀರು ಹಾಕಿ ನೀರು. ಹೆಂಗೆ ತಿಂಡಿ ಮಾಡ್ತಾರೆ ಅಂತ. ಅವ್ರ ಖುಷಿ ಆಯ್ತು. ಬಾಣ್ಲಿ ಕೊಟ್ಟರು, ನೀರು ಕೊಟ್ಟರು. ಆಮೇಲೆ ಆ, ಹಿಂಗೆ ಇರುವಾಗ ಸ್ವಲ್ಪ ತೋಟದಲ್ಲಿ ಅಲ್ಲೇ ಇರುತ್ತಾರೆ ತೋಟ, ಹೌದು. ಕರಿಬೇವಿನ ಸೊಪ್ಪು, ಒಂದು ಮೆಣಸಿನಕಾಯಿ ಎಲ್ಲ ತಂದು ಎಲ್ಲ ಹಾಕೊಂಡು ಅದರಲ್ಲಿ ಹಾಕಿ ಇದೆಲ್ಲ ಹಾಕಿದ್ರು, ಮಾಡ್ತಿದ್ರು. ಆಮೇಲೆ ಸುಮ್ಮನೆ ಟೇಸ್ಟ್ ಮಾಡಿದ್ರು. ಟೇಸ್ಟ್ ಮಾಡುವಾಗ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ರವಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಹತ್ರ ಸ್ವಲ್ಪ ರವೆ ಇದೆ ಅಂದೇಳಿ ಹ್ಮ್ ರವಾ ತಂದು ರವಾನ ಹಾಕಿ ಇನ್ನು ಸ್ವಲ್ಪ ಟೇಸ್ಟ್ ಮಾಡಿ, ಸ್ವಲ್ಪ ಉಪ್ಪು ಉಪ್ಪಿದ್ರೆ. ಕಡಿಮೆ ಇದೆ, ಉಪ್ಪಿದ್ರೆ ಚೆನ್ನಾಗಿರ್ತಾ ಇತ್ತಪ್ಪ. ಹ್ಮ್ ಉಪ್ಪನ್ನು ಕೊಟ್ಟರು, ಉಪ್ಪು ಹಾಕಿದ್ರು. ಇದೆಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಏನಾಯ್ತು, ಉಪ್ಪಿಟ್ಟಾಯ್ತು. ಉಪ್ಪಿಟ್ಟಾಯ್ತು. ಹೌದು. ಅವಾಗ ಏನಿಲ್ಲದೆ ಕಡೆ ಉಪ್ಪಿಟ್ಟಾಯ್ತು. ಉಪ್ಪಿಟ್ಟಾಗತ್ತೆ. ಇಬ್ಬರು ಎಸ್. ಇಬ್ಬರು ಸಂತೋಷವಾಗಿ ಸಂತೃಪ್ತಿಯಾಗಿ ತಿಂದ್ರು. ಎಸ್. ಆವಾಗ ಅಜ್ಜಿ ಹೇಳ್ತಿದ್ರು, ಹೌದಪ್ಪ, ನೀವು ಏನಿಲ್ಲದೆ ಕಡೆ ಬರೀ ನೀರಲ್ಲಿ ಉಪ್ಪಿಟ್ಟು ಮಾಡ್ಬಿಟ್ಟಿದ್ಯಲ್ಲ ಅಂತ. ಸೊ ಈ ಸ್ಟೋರಿ ನನಗೆ ತುಂಬಾ ಅನುಕೂಲ ಆಯ್ತು ಮೊನ್ನೆ. ಅಲ್ಲ, ಸತ್ಯವಾದ ಸರ್. ಏನು ಇಲ್ಲದೆ ಇರುವಂತ ಮನುಷ್ಯ, ಕೇವಲ ಮನಸ್ಥಿತಿಯಲ್ಲಿ ಉಳ್ಕೊಳ್ಳಿಕ್ ಜಾಗ ಬೇಕು ಅಂತ ಮನುಷ್ಯ ಊಟ ಕೊಡಲ್ಲ ಅನ್ನೋ ಜಾಗದಲ್ಲೇನೆ ಊಟ ತಯಾರು ಮಾಡ್ಕೊಂಡು ಅವ್ರಿಗೂ ಊಟ ತಿನ್ನಿಸ್ತಾರೆ ಅಂತಂದ್ರೆ, ಈ ಎಸ್, ಮನಸ್ಥಿತಿ ಸತ್ಯವಾದ ಸ್ಟೋರಿ ಬಹಳ ಇಂಪ್ರೆಸಿವ್ ಸರ್. ತುಂಬಾ ಅನುಕೂಲ ಆಯ್ತು. ಆ ಸ್ಟೋರಿ ನನಗೆ ಅನುಕೂಲ ಆಯಿತು. ಐ ಇಂಪ್ಲಿಮೆಂಟೆಡ್ ಹಿಯರ್. ಎಸ್.
Yes. This is my latest story ಎಕ್ಸ್ಪೀರಿಯನ್ಸ್. experience. ರೈಟ್ ಸರ್, ಸೂಪರ್ ಸೂಪರ್. ಸೊ ಖಂಡಿತವಾಗ್ಲೂ ಆ, ನಿಮ್ಮ ಈ ಮಾತೇನಿದೆ, ಜರ್ನಿ ಏನಿದೆ, ಎಕ್ಸ್ಪೀರಿಯನ್ಸ್ ಏನಿದೆ, ಖಂಡಿತವಾಗ್ಲೂ ಮಾತಲ್ಲಿ ಹೊರಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ಬಳಸ್ಕೊಳ್ಳೋರಂತವ್ರು ಬಳಸ್ಕೊಂಡ್ರೆ, ಸೊ ಅವ್ರ ಗುರಿ ಏನಿದೆಯೋ ಅದನ್ನ ಅನ್ಕೊಂಡಿರೋಂತ ಟೈಮ್ಗಿಂತ ಅತಿ ಶೀಘ್ರದಲ್ಲೇ ರೀಚ್ ಆಗುವಂತ ಸಾಧ್ಯತೆಗಳು 100% ಹಾಗೆ ಯಾರೆಲ್ಲ LIC ಏಜೆನ್ಸಿ ಕಮ್ಯುನಿಟಿಗೆ ಬರ್ತಾರೆ, ಇಷ್ಟು ಖುಷಿಯಾಗಿ, ಇಷ್ಟು ಆರೋಗ್ಯವಾಗಿ, ಇಷ್ಟು ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡುವಂತ ಸಾಮರ್ಥ್ಯ ಏನು ಅನ್ನೋದನ್ನ ನಿಮ್ಮಿಂದ ನೋಡಿ ಕಲಿಬೇಕಾಗಿ ಬರುತ್ತೆ ಸತ್ಯವಾಗ್ಲು. Yes. ರೈಟ್. ಸೊ ಮತ್ತಿನ್ನೇನು ಕೇಳ್ಬೇಕು ಅಂತ ಗೊತ್ತಿಲ್ಲ, ತಾವೇನಾದ್ರು ಹೇಳೋದಿದ್ರೆ ಹೇಳ್ಬಿಡ್ಬೋದು ಸರ್. ಅದೇ ಹೇಳಿದನಲ್ಲ, ಕೀಪ್ ಡೂಯಿಂಗ್, ದಟ್ಸ್ ಆಲ್. ಈ ಎಸ್ ನೆಗೆಟಿವಿಟಿ ಬಿಡಿ, ಕೀಪ್ ಡೂಯಿಂಗ್. ನಿಮ್ಗೆ ಏನ್ ಪಕ್ಕದವನ 1 ಕೋಟಿ ತಂದ, 10 ಲಕ್ಷ ತಂದ, ಅದೆಲ್ಲ ಬಿಡಿ. ಎಸ್ ನಿಮ್ಗೆ ಎಷ್ಟು ಆಗುತ್ತೆ ಆಗುತ್ತೆ. ತಗೊಂಡ್ಬನ್ನಿ. ನಿಮ್ಗೆ ಎಷ್ಟು ಬರಬೇಕು ಅಷ್ಟೇ ಬರೋದು. ಎಸ್ ಅದೊಂದಿದೆ. ನೀವು ಯಾರೇ ಎಷ್ಟೇ ತಂದ್ರೇನು ನಿಮ್ಗೆ ಎಷ್ಟು ಬರಬೇಕು ಅಷ್ಟೇ ಬರೋದು. ಸೊ ನೀವು ಕೀಪ್ ಡೂಯಿಂಗ್, ಡೋಂಟ್ ಗೆಟ್ ಅಂದ್ರೆ ಇನ್ನೊಬ್ಬರ ಮೇಲೆ ಇದು ಚಾಡಿ ಹೇಳೋದು ಬೇಡಿ. ಸೇಡಿ ಬೇಡ, ಹೊಟ್ಟೆ ಕಿಚ್ಚು ಬೇಡ, ಆ ಹೊಟ್ಟೆ ಕಿರ್ಚೆಲ್ಲ ಇರಬಾರ್ದು. ಇರಬಾರ್ದು. Keep help them. Even I am telling right away, if any of the agents, friends, any of the agents, wherever it is in India, if they want any clarification or support from me, whatever I can do, I'll do it. I'll share it. That ಎಸ್ much I can assure and guarantee. ಎಸ್ ಸರ್, ಕ್ಯಾನ್ ಶೇರ್ ಯುವರ್ ಮೊಬೈಲ್ ನಂಬರ್. ಅವಶ್ಯಕತೆ ಇರೋದ್ರ ಖಂಡಿತವಾಗ್ಲೂ ನಿಮ್ ಸಂಪರ್ಕ ಮಾಡ್ತಾರೆ, ನಿಮ್ ಸಹಾಯ ತಗೊಳ್ತಾರೆ, ಮಾರ್ಗದರ್ಶನ 100% ಭಾಗ ಬೇಕಾಗಿರುತ್ತೆ ಸರ್. And it is a charity business. Okay, no, not even 1 rupee, not even 1 rupee I expect, and nothing is required because I am fully self-sufficient ಎಸ್ and content. ಓಕೆ. See, my phone number is 92424 96181. 9642496181. 81. I'll repeat. 92424 96181. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರೇ ಇರಲಿ, ಎನಿ ಏಜೆಂಟ್ಸ್ ಫ್ರೆಂಡ್ಸ್, ಎಸ್ ನಾವು ಬೆಳೆದಿದ್ದಾಯ್ತು, ಇನ್ನೊಬ್ಬರು ಬೆಳೀಲಿ. ಬೆಳೀಲಿ. ಸೊ ನೆಕ್ಸ್ಟ್ ಜನರೇಷನ್ ಏನಿದ್ದಾರೆ ಅಥವಾ ಅವಶ್ಯಕತೆ ಇರುವಂತವ್ರು ಬೆಳೆಯೋದಕ್ಕೆ ಬೇಕಾಗಿರುವಂತ ಅವಕಾಶ ಮತ್ತೆ ಸಹಾಯ, ಖಂಡಿತವಾಗ್ಲೂ ಸಪೋರ್ಟ್ ಅಂಡ್ ನಿಮ್ ಜೊತೆ ಇದೆ Yes. ಕನ್ಫರ್ಮ್ ಆಯ್ತು. ವಾಲಂಟ್ರಿ ಆಗಿ ಕೊಡ್ತೀವಿ. ಎಸ್, Voluntary. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳೋದಾದ್ರೆ ಒಂದು ಮಿರಾಕಲ್ನೇ ಸಾಕಷ್ಟು ಜನ ಏಜೆಂಟ್ಸ್ ಲೈಫ್ ಅಲ್ಲಿ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕ್ಲೂ ಸಿಗ್ತಿದೆ, ನನಗೂ ಕೂಡ ಅನಿಸ್ತಿದೆ. ನೀವೇ ಯಾವ ರೀತಿ ನೀವು ಅಂದ್ಕೊಂಡಿದ್ದನ್ನ ಯಾವ ರೀತಿ ಅಚೀವ್ ಮಾಡ್ಕೊಂಡ್ ಬಂದಿದ್ದೀರಾ, ಅದಕ್ಕಿನ್ನ ಹೆಚ್ಚಿನ ಮಟ್ಟದಲ್ಲೇ ಖಂಡಿತವಾಗ್ಲೂ ಅಥವಾ ಅದೇ ರೀತಿಯಲ್ಲಿ ಸಾಕಷ್ಟು ಜನ ಅನುಭವಿಸಿ ಅವ್ರ ಗುರಿನ ತಲುಪಿ ಮತ್ತೆ ಇದೇ ಮೀಡಿಯಾದ ಮುಖಾಂತರ ಅವರ ಶೇರ್ ಮಾಡಿ ಉಳಿದವ್ರಿಗೆ ಮಾದರಿ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನನಗೂ ಅನಿಸ್ತಾ ಇದೆ. ಸೊ ಇಷ್ಟು ಬಿಸಿ ಶೆಡ್ಯೂಲ್ ಇದ್ದು ಕೂಡ ಲೇಟ್ ಆಗಿ ಟೈಮ್ ಕೊಟ್ರು ಬಹಳ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೀರಾ. ಮೋರ್ ಆಫ್ ಇನ್ನೊಂದು ಅದ್ಭುತವಾದ ಸರ್, ಬರೀ ಉಪಯುಕ್ತ ಅನ್ನೋದಕ್ಕಿಂತ ಅದ್ಭುತ ವಂಡರ್ಫುಲ್ ಮೆಸೇಜ್ ಕೊಡ್ತಾ ಇದ್ದೀರಾ. ಸೊ ಕೀಪ್ ಡೂಯಿಂಗ್ ವಾಟ್ ಯು ವಾಂಟ್, ಯು ವಿಲ್ ಗೆಟ್ ಇಟ್. ಸೊ ದಟ್ ಈಸ್ ಅ ಮೆಸೇಜ್ ಐ ಕ್ಯಾನ್ ಸಮರೈಸ್. ಸೊ ಕಂಟಿನ್ಯೂಸ್ ಎಫರ್ಟ್ ಏನಿದೆ ಅದ್ರ ಮುಖಾಂತರ ನಿಮ್ಗೆ ಏನ್ ಸಿಗ್ಬೇಕು ಅದು 100% ಸಿಗುತ್ತೆ. ಇಫ್ ಯು ಆರ್ ಇನ್ ದ ಫೀಲ್ಡ್, ಇಫ್ ಯು ಆರ್ ಡೂಯಿಂಗ್, ಇಲ್ಲ ಅಂದ್ರೆ ಇಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ನೀವ್ ಅಂದ್ಕೊಂಡಿರೋಂತ ಏನಿದೆ 1 ಕೋಟಿ ಕಮಿಷನ್ ಒಂದೇ ಪಾಲಿಸಿಯಿಂದ ಒಂದೇ ಕಸ್ಟಮರ್ ಇಂದ ಬರ್ಬೇಕು ಅಂತ ಅನ್ಕೊಂಡಿದೀರಾ, ಅದು ಆದಷ್ಟು ಬೇಗ ನಮ್ಮೆಲ್ಲ ಏಜೆಂಟ್ಸ್ ಕಮ್ಯುನಿಟಿ ಅವರ ಬ್ಲೆಸ್ಸಿಂಗ್ ಸಮೇತ ಅತಿ ಶೀಘ್ರದಲ್ಲೇ ಸಿಗ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ನಾನು ಮಾಡ್ಬೇಕು ಅಂತ ಬಹಳ ಕಾತರನಾಗಿದ್ದೀನಿ ಅಂತ ಹೇಳೋದ್ರ ಜೊತೆಲಿ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ ಕೂಡ ನಿಮ್ಮಿಂದ ಇನ್ನೊಂದು ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಟು ಇವತ್ತಿನ ವಿಡಿಯೋ ಏನಿದೆ, ಕ್ರೋರ್ಪತಿ ಅಡ್ವೈಸರ್ ವೆಂಕಟರಮಣನ್ NRI ಬಿಸ್ನೆಸ್ ಮುಖಾಂತರ ತಂದಂತ ಕೋಟ್ಯಾಂತರ ರೂಪಾಯಿ ಹಣದ ಬಿಸ್ನೆಸ್ ನ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಒಂದೇ ಸಲ ಕೋಟಿ ತತ್ತೀವಿ ಅಂದ್ರೆ ಆಗೋದಿಲ್ಲ. 1000 ಸ್ಟಾರ್ಟ್ ಮಾಡ್ಬೇಕು, ಲಕ್ಷ ಆಗತ್ತೆ, ಆಮೇಲೆ ದಶಲಕ್ಷ ಆಗತ್ತೆ, ಆಮೇಲೆ ಕೋಟಿ ಆಗತ್ತೆ. ಸೊ ಒಂದೇ ಸಲ ಹೈ ಲೆವೆಲ್ ಹೋಗ್ತೀವಿ ಅಂದ್ರೂ ಆಗೋದಿಲ್ಲ. ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ಮೇಲೆ ಎತ್ತಬೇಕಾಗಿ ಬರುತ್ತೆ. ಹೆಜ್ಜೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅತಿ ಎತ್ತರ ಮಟ್ಟದಲ್ಲಿ ಇರ್ತೀರಾ ಅಂತ ನಮ್ಮ ವೆಂಕಟರಮಣನ್ ಸರ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ಎಕ್ಸ್ಪೀರಿಯನ್ಸ್ ಮುಖಾಂತರನೇ ಅರ್ಥ ಆಗಿರುತ್ತೆ ನಿಮ್ಗೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಈ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಏನಿದೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕೊಟ್ಟಿರುವಂತಹ ಮೊಬೈಲ್ ನಂಬರ್ ನ ಬಳಸಿಕೊಂಡು ಸಲಹೆಗಳನ್ನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿ ಬೆಳವಣಿಗೆ ಆಗ್ಲಿ ಅಂತ ಹೇಳ್ತಾ
ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತ ವಿಡಿಯೋಗೆ ನೋಟಿಫಿಕೇಶನ್ಸ್ ಬೇಕು ಅಂತಂದ್ರೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿಗಳು ನಿಮಗೆ ವಿಡಿಯೋದಲ್ಲಿ ಸಿಗ್ತಿರುತ್ತೆ, ಚಾನಲ್ ಮುಖಾಂತರ ಸಿಗ್ತಿರುತ್ತೆ ಅಂತ ಗೊತ್ತಿದೆ. ಬೇರೆಯವರಿಗೂ ಕೂಡ ಶೇರ್ ಮಾಡಿ. ರೈಟ್. ಥ್ಯಾಂಕ್ ಯು Yeah. ಸೋ ಮಚ್ ಸರ್. ಥ್ಯಾಂಕ್ ಯು Thanks ಸೋ to ಮಚ್. thanks ಆಲ್ ದ to ಬೆಸ್ಟ್. Guru, thanks to all seven, ಎಸ್. our all seven dears, and thanks to Padma Lingaraj, and thanks to our SBM Ramesh. ಎಸ್. ಸೊ ಥ್ಯಾಂಕ್ಸ್ ಟು ಎಲ್ ಐ ಸಿ. ಆಕ್ಚುಲಿ ಥ್ಯಾಂಕ್ಸ್ ಟು Thanks ಎಲ್ ಐ to ಸಿ. LIC. ಎಲ್ ಐ ಸಿ ಇಲ್ಲ ಅಂದ್ರೆ ನಾವ್ ಯಾರು ಇವತ್ತು ಒಟ್ಟಿಗೆ ಸೇರ್ತಾ ಇರಲಿಲ್ಲ. And thanks to our Mr. Aravind MM sir also. ಅರವಿಂದ್ ಎಂ ಸರ್ ಆಲ್ಸೋ. ಎಸ್. We ಥ್ಯಾಂಕ್ ಯು can't ಸರ್. ಥ್ಯಾಂಕ್ ಯು ಸೋ ಮಚ್. forget our Anthony sir. We are having very great managers. ಎಸ್. ಆಂಟೋನಿ ಸರ್ ಆಗಿರ್ಬೋದು, ಗುಣೇಶ್ And ಕುಮಾರ್ ಸರ್ Sujit sir, ಆಗಿರ್ಬೋದು, Sujit ಸುಜಿತ್ ಸರ್ sir. ಆಗಿರ್ಬೋದು, ವೆಂಕಟೇಶ್ವರ್ ಆಗಿರ್ಬೋದು, ಮತ್ತೆ ನಮ್ಮ ಜಗದೀಶ್ ಸರ್ ಆಗಿರ್ಬೋದು, ಈಗಿರುವಂತ ರಮೇಶ್ Yes, ಸರ್ Jagdish ಆಗಿರ್ಬೋದು, sir. ಜಿತೇಂದ್ರ ಕುಮಾರ್ ಆಗಿರ್ಬೋದು, ಹರಿಪ್ರಸಾದ್ ಸರ್, ಸಾಕಷ್ಟು ಜನ ಇದ್ದಾರೆ. ನಾನ್ ಎಲ್ ಐ ಸಿಗೆ ಜಾಯ್ನ್ ಆಗಿದ್ದೆ 2002ರಲ್ಲಿ. ಅಲ್ಲಿಂದ ಆಚೆಗೆ ಗುರ್ತಿರುವಂತ ಮ್ಯಾನೇಜರ್ಸ್ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡ್ರೆ ಗುಣೇಶ್ ಕುಮಾರ್ ಸರ್ ಇಂದ ಮತ್ತೆ ಅರವಿಂದ್ ಸರ್ ಇಂದ. ಇವತ್ತು ನಾವೇನಾದ್ರೂ ಇಲ್ಲಿ ಇದೀವಿ ಅಂತಂದ್ರೆ ಈಗಿರುವಂತ ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಅರವಿಂದ್ ಸರ್ ಪ್ರೇರಣೆ ಮತ್ತೆ ಸಪೋರ್ಟ್ ಇಂದ ಇವತ್ತು ಈ ಮಟ್ಟಿಗೆ ಬೆಳೆದಿದೀವಿ ಅಂತ ಆಲ್ 7 ಅಲ್ಲ, ಪೂರ್ತಿ MG ರೋಡ್ ಬ್ರಾಂಚ್ ಒಪ್ಕೊಳ್ಳುತ್ತೆ. ಅದಕ್ಕೆ ನಿದರ್ಶನ ಕೂಡ ಇವತ್ತಿದೆ. ಬಟ್ ಲಕ್ಕಿ ಆಗಿ ಈಗ ನಮ್ಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಮತ್ತೆ ನಮ್ ಜೊತೆ ಇದ್ದಾರೆ. Yes. ಗುಣೇಶ್ ಕುಮಾರ್ ಸರ್ ಕೂಡ ಹೇಳ್ತಾ ಇದ್ರು ರೂಲ್ಸ್. Yes, Gunesh Kumar, our special thanks to our previous SDM Ashish Kumar sir and great Rajshekhar sir. ರಾಜಶೇಖರ್ ಸರ್, ರಾಜಾರಾಮನ್ ಸರ್ ಕೂಡ ಹೌದು. Yeah, Rajaram. ನಮ್ಗೆ ಸ್ಟಾಲಿನ್ ಮಾಲ್ ಅಂತ ಹೇಳಿ ಟೋಟಲ್ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತ ಒಂದು ಮಹಾನ್ವಾದಂತ ವ್ಯಕ್ತಿ. ರಾಜಾರಾಮನ್ sir. ಅಕ್ರಾಸ್ ಇಂಡಿಯಾದಲ್ಲೇ ಈ ಆಲ್ 7 ಗ್ರೂಪ್ ನ ಪರಿಚಯ ಮಾಡಿಕೊಟ್ಟಂತ ಒಂದು ಅವಕಾಶ ಅದು. ಟೋಟಲ್ ರಾಜಾರಾಮ್. ಮಾಲ್ಸ್ ಅಲ್ಲಿ ಸ್ಟಾಲ್ಸ್ ಹಾಕಿದಂತ ಇವತ್ತು ಕೂಡ ಮ್ಯಾಗಝಿನ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಸ್ಟಾಲಿನ್ ಮಾಲ್ ಅಂತ ನಾವೇನ್ ಹಾಲ್ 7 ಅಂತ ನಮ್ಮನ್ನ ಗುರ್ಸ್ಕೊಂಡಿದೀವಿ, ಅಷ್ಟು ಜನದ ರೆಕಾರ್ಡ್ ಇವತ್ತಿದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಯುತ ರಾಜಾರಾಮನ್ ಸರ್ ಅವರು ಇವಾಗ ಆಲ್ರೆಡಿ ರಿಟೈರ್ಡ್ ಆಗಿರ್ಬೋದು ಮೋಸ್ಟ್ಲಿ. ಆಗ್ಲೇ ರಾಜಾರಾಮನ್ ಸರ್ SDM ಆಗಿದ್ರು. ಸೊ ಸಾಕಷ್ಟು ಸಪೋರ್ಟ್ ಸಿಗ್ತಿರುತ್ತೆ. ಬಟ್ ಯಾರು ಅದನ್ನ ಬಳಸ್ಕೊಳ್ತಾರೆ ಖಂಡಿತವಾಗ್ಲೂ ಬೆಳೀತಾರೆ. ಅವಕಾಶಗಳಿಗೋಸ್ಕರ ಕಾಯ್ದೆ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂಥವ್ರು ಕೂಡ ಖಂಡಿತವಾಗ್ಲೂ ಬೆಳೀತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. Thank you.